Hello, dear students. I am Shrikant AV. I am working as biology lecturer in Government PU College, Shumaga. I am very excited today to be in front of you all to present my CET session. I have been assigned with two chapters, reproduction in organisms and sexual reproduction in flowering plants. ಫಾದರ್ ಆಫ್ ಎವಲ್ಯೂಷನ್ ಅಂತಾನೆ ಫೇಮಸ್ ಆಗಿರುವ ಚಾರ್ಲ್ಸ್ ಡಾರ್ವಿನ್ ಅವರು ಒಂದು ಮಾತು ಹೇಳ್ತಾರೆ. ಇಟ್ ಈಸ್ ನಾಟ್ ದ ಸ್ಟ್ರಾಂಗೆಸ್ಟ್ ಆಫ್ ದ ಸ್ಪೀಶೀಸ್ ದಟ್ ಸರ್ವೈವ್ಸ್ ನಾರ್ ದ ಮೋಸ್ಟ್ ಇಂಟೆಲಿಜೆಂಟ್ ದಟ್ ಸರ್ವೈವ್ಸ್. ಇಟ್ ಈಸ್ ದ ಒನ್ ವಿಚ್ ಈಸ್ ಮೋಸ್ಟ್ ಅಡಾಪ್ಟಬಲ್ ಫಾರ್ ಚೇಂಜಸ್ ಅಂಡ್ ಲೀವ್ಸ್ ಮೋರ್ ಪ್ರೋಜನೀಸ್ ಅಂತ ಹೇಳಿ. ಅಂದ್ರೆ ಹಿ ಟಾಕ್ಸ್ ಅಬೌಟ್ ರೀಪ್ರೊಡಕ್ಟಿವ್ ಫಿಟ್ನೆಸ್. ಬಹಳಷ್ಟು ಜನ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅನ್ನೋ ಒಂದು ಮಾತನ್ನ ಕೇಳಿ ದೇ ಥಿಂಕ್ ಅಬೌಟ್ ಫಿಸಿಕಲ್ ಫಿಟ್ನೆಸ್. ಡಾರ್ವಿನ್ ಹೇಳುವಂತದ್ದು ಫಿಸಿಕಲ್ ಫಿಟ್ನೆಸ್ ನ ಬಗ್ಗೆ ಅಲ್ಲ, ರೀಪ್ರೊಡಕ್ಟಿವ್ ಫಿಟ್ನೆಸ್ ಅಂತ ಹೇಳಿ. ಸಿ, ರೀಪ್ರೊಡಕ್ಷನ್ ಈಸ್ ದಟ್ ಪ್ರೋಸೆಸ್ ವಿಚ್ ಈಸ್ ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಫಾರ್ ದ ಕಂಟಿನ್ಯೂಟಿ ಆಫ್ ದ ಲೈಫ್. ಒಂದು ಆರ್ಗ್ಯಾನಿಸಮ್, ಒಂದು ಸ್ಪೀಶೀಸ್ ಎವಲ್ಯೂಷನ್ ನ ರೇಸ್ ನಲ್ಲಿ ಮುಂದುವರಿಬೇಕು ಅಂತ ಹೇಳಿದಾಗ ಇಟ್ ಈಸ್ ದ ಪ್ರೋಸೆಸ್ ಆಫ್ ರೀಪ್ರೊಡಕ್ಷನ್ ದಟ್ ಹೆಲ್ಪ್ಸ್ ದ ಆರ್ಗ್ಯಾನಿಸಮ್. ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಅಂಡ್ ದ ಸಿಗ್ನಿಫಿಕೆನ್ಸ್ ಆಫ್ ರೀಪ್ರೊಡಕ್ಷನ್, ಸ್ಟೂಡೆಂಟ್ಸ್ಗೆ ಅದು ಗೊತ್ತಾಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರನೇ ನಿಮ್ಮ ಸೆಕೆಂಡ್ PUC ಬಯಾಲಜಿ ಸಿಲೆಬಸ್ಸಿನ ಮೊದಲನೇ ಯೂನಿಟ್ ಆಗಿ ಈ ರೀಪ್ರೊಡಕ್ಷನ್ ಚಾಪ್ಟರ್ ನಾವು ಪಾಠ ಮಾಡಿ. ಇವತ್ತಿನ ಸೆಷನ್ ನಲ್ಲಿ ಈ ಎರಡು ಚಾಪ್ಟರ್ಸ್ ಗಳ ರಿಲೇಟೆಡ್ ಆಗಿ ಒಂದಷ್ಟು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, which of these is not a feature of sexual reproduction? As you all know, there are two modes of reproduction in organisms. One is asexual and the other one is sexual. And each type of reproduction is characterized by certain important features. In this question, you are supposed to identify the feature which doesn't hold good for the sexual reproduction. Nodana statements enenu anta heli. Option A involves the formation of male and female gametes. Option B can be performed by the same individual or two individuals of the opposite sex. Offspring are generally identical to the parents. Pattern of reproduction is similar in diverse group of organisms. Probably ಈ ಕ್ವೆಶ್ಚನ್ ಗೆ ನೀವು ಸ್ಟೇಟ್ಮೆಂಟ್ ಅಥವಾ ಆನ್ಸರ್ ನ ನೀವು ಗೆಸ್ ಮಾಡಿರ್ತೀರಿ. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಈಸ್ ಆಪ್ಷನ್ ಸಿ, ಆಫ್ಸ್ಪ್ರಿಂಗ್ ಆರ್ ಜನರಲಿ ಐಡೆಂಟಿಕಲ್ ಟು ದ ಪೇರೆಂಟ್ಸ್. ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ನ ಕುರಿತಾದಂತಹ ಸ್ಟೇಟ್ಮೆಂಟ್ಸ್ ಗಳು ಇದೆ. ಮೊದಲನೇದು ನೋಡಿ, ಇನ್ವಾಲ್ವ್ಸ್ ದ ಫಾರ್ಮೇಶನ್ ಆಫ್ ಮೇಲ್ ಅಂಡ್ ಫಿಮೇಲ್ ಗ್ಯಾಮಿಟ್ಸ್ ಅಂತ ಹೇಳಿ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. Without the gamete formation, without the participation of the gametes, sexual reproduction cannot happen. Option B can be performed by the same individual or two individuals of the opposite sex ಅಂತ ಹೇಳಿ. ಸೇಮ್ ಇಂಡಿವಿಜುವಲ್ ಅಂತ ಹೇಳಿದ ಕೂಡಲೇ ಬಹಳಷ್ಟು ಜನ ಅನ್ಕೊಳ್ಳೋದು ಇಟ್ ಈಸ್ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಹೇಳ್ಬಿಟ್ಟು. ಬಟ್ ಇಟ್ ಈಸ್ ನಾಟ್ ಆಲ್ವೇಸ್ ಟ್ರೂ. ಈವನ್ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದೇರ್ ಆರ್ ಸರ್ಟನ್ ಆರ್ಗ್ಯಾನಿಸಮ್ಸ್, even though without the presence of other partner they can reproduce. ಸೊ ಅಂತ ಒಂದು ಅನಿಮಲ್ಸ್ ಗಳನ್ನ ನಾವು ಹರ್ಮಾಫ್ರೋಡೈಟ್ಸ್ ಅಂತ ಹೇಳಿ ಕರಿತೀವಿ. ನೀವೆಲ್ಲ ಇದ್ರ ಬಗ್ಗೆ ಓದಿದಿರಿ. ಸೊ ಹರ್ಮಾಫ್ರೋಡೈಟ್ಸ್ ಸಿಂಗಲ್ ಆರ್ಗ್ಯಾನಿಸಮ್ ನಲ್ಲೇನೆ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗುತ್ತೆ, ಆರ್ ಅದರ್ವೈಸ್ ಇಟ್ ಆಲ್ವೇಸ್ ರಿಕ್ವೈರ್ಸ್ ದ ಟೂ ಡಿಫರೆಂಟ್ ಪಾರ್ಟ್ನರ್ಸ್ ಆಫ್ ದ ಅಪೋಸಿಟ್ ಸೆಕ್ಸ್. ಇನ್ನು ನಾಲ್ಕನೇ ಆಪ್ಷನ್, ಪ್ಯಾಟರ್ನ್ ಆಫ್ ರಿಪ್ರೊಡಕ್ಷನ್ ಈಸ್ ಸಿಮಿಲರ್ ಇನ್ ಡೈವರ್ಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್. ಬೇರೆ ಬೇರೆ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ನಾವು ನೋಡಿದಾಗಿ ಕೂಡ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋ ಒಂದು ಓವರ್ ಆಲ್ ಪ್ರೋಸೆಸ್ ಇಟ್ ಗೋಸ್ ಆನ್ ಇನ್ ಎ ಸಿಮಿಲರ್ ವೇ. ಒಂದು ಸಿಮಿಲರ್ ಪ್ಯಾಟರ್ನ್ ಅದು ತೋರಿಸುತ್ತೆ. ಅಟ್ ದ ಈಚ್ ಸ್ಪೀಶೀಸ್ ಲೆವೆಲ್ ಇಟ್ ಮೇ ಬಿ ಡಿಫರೆಂಟ್, ಆದ್ರೆ ಎಂಟೈರ್ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಅಲ್ಲಿ ಇಟ್ ಲುಕ್ ಸಿಮಿಲರ್. ಸೊ ಹಾಗಾಗಿ ಇದೆಲ್ಲ ಆಪ್ಷನ್ಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಗೆ ಸೂಟ್ ಆಗತ್ತೆ. ಆದ್ರೆ ಆಪ್ಷನ್ ಸಿ, ಆಫ್ ಸ್ಪ್ರಿಂಗ್ ಆರ್ ಜನರಲಿ ಐಡೆಂಟಿಕಲ್ ಟು ದ ಪೇರೆಂಟ್ಸ್ ಅಂತ ಹೇಳಿ, ಇದು ಸೂಟ್ ಆಗುವಂತದ್ದು ಅಥವಾ ಇದು ಯಾವ್ದಕ್ಕೆ ಮ್ಯಾಚ್ ಆಗತ್ತೆ ಅಂತ ಹೇಳಿದ್ರೆ ಓನ್ಲಿ ಫಾರ್ ಅಸೆಕ್ಷುವಲ್ ರಿಪ್ರೊಡಕ್ಷನ್. ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ progenies are always generally different from their parents. ಯಾಕೆ ಅಂತ ಹೇಳಿದಾಗ ಅಲ್ಲಿ ಜೆನೆಟಿಕ್ ಚೇಂಜಸ್ ಆಗತ್ತೆ. as you know, sexual reproduction brings about the mixing up of genetic material of two different parents. Okay, so let's move on to the second question. In which of the following groups of plants it is difficult to clearly define vegetative, reproductive and senescent phases? In any sexually reproducing plant, the entire lifespan can be clearly differentiated into three phases.
vegetative phase, during which the plant shows somatic growth. Reproductive phase, ಗೊತ್ತಾಗತ್ತೆ ಆ ಹೆಸರಲ್ಲೇ ಏನ್ ನಡೆಯುತ್ತೆ ಆ ಒಂದು ಫೇಸ್ ನಲ್ಲಿ ಅಂತ ಹೇಳಿ. And the last one is senescent phase ಅಂತ. So which is characterized by the aging process, which ultimately ends with death of the organism or the plant. ಆದ್ರೆ ಇನ್ನೊಂದು ಕ್ಲಾಸಿಫಿಕೇಶನ್ ಇದೆ ಪ್ಲಾಂಟ್ಸ್ ಗಳದ್ದು, ಆನ್ಯುಯಲ್ ಪ್ಲಾಂಟ್ಸ್, ಬೈಎನಿಯಲ್ ಪ್ಲಾಂಟ್ಸ್, ಪೆರೆನಿಯಲ್ ಪ್ಲಾಂಟ್ಸ್ ಅಂತ ಹೇಳಿ. ಇದರಲ್ಲಿ ಯಾವ ಪ್ಲಾಂಟ್ಸ್ ಗಳಲ್ಲಿ ಈ ಫೇಸಸ್ ಅನ್ನ ಕ್ಲಿಯರ್ಲಿ ಡಿಫೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂತ. See, the classification of plants as annual, biennial and perennial, it is based on the duration of their lifespan. So ಇಲ್ಲಿ ಈ 4 ಆಪ್ಷನ್ ಗಳಿದೆ. ಆಪ್ಷನ್ ಎ annual plants, ಬಿ biennial plants, ಸಿ perennial plants, ಡಿ monocarpic plants. ಯಾವುದರಲ್ಲಿ ಈ ಒಂದು categorization ಆಗೋದಿಲ್ಲ ಅಂತ ಹೇಳಿ ನಾವು ನೋಡ್ಬೇಕಾಗ್ತದೆ. So probably you might have guessed the right answer. It is perennial plants ಅಂತ ಹೇಳಿ. Annual plants complete their life cycle in one growing season. So idರಲ್ಲಿ there is clear demarcation of the vegetative, reproductive and the senescent phases. Biennial plants ಅಂತ ಹೇಳಿದ್ರೆ which complete their lifespan in 2 growing seasons ಅಂತ ಹೇಳಿ ನಾವು ಹೇಳ್ತೀವಿ. ಆದ್ರೆ ಇದ್ರಲ್ಲೂ ಕೂಡ ಕ್ಲಿಯರ್ ಡಿಮಾರ್ಕೇಶನ್ ಇರುತ್ತೆ. Monocarpic plants ಅಂತ ಹೇಳಿದ್ರೆ the plants which flower once in their lifetime. ಸೊ ಎಷ್ಟೇ ಲಾಂಗ್ ಲೈಫ್ ಸ್ಪ್ಯಾನ್ ಇದ್ರೂ ಕೂಡ ಇದರಲ್ಲಿ ಫ್ಲವರಿಂಗ್ ಆಗೋದು ಒಂದೇ ಸಲ, ಹಾಗಾಗಿ ಈ ಸಪರೇಷನ್ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಪೆರೆನಿಯಲ್ ಪ್ಲಾಂಟ್ಸ್, ಜಸ್ಟ್ ಟೇಕ್ ದ ಎಕ್ಸಾಂಪಲ್ ಆಫ್ ಎ ಮ್ಯಾಂಗೋ ಟ್ರೀ ವಿಚ್ ಪ್ರೊಡ್ಯೂಸಸ್ ಫ್ರೂಟ್ಸ್ ಇನ್ ಎವ್ರಿ ಸೀಸನ್. ಸೊ ಹಾಗಿದ್ರೆ ವಾಟ್ ಡು ಯು ಕಾಲ್ ದ ಪೀರಿಯಡ್ ಬಿಟ್ವೀನ್ ಒನ್ ಫ್ಲವರಿಂಗ್ ಸೀಸನ್ ಅಂಡ್ ದ ಅದರ್ ಫ್ಲವರಿಂಗ್ ಸೀಸನ್? ಸೊ ಈ ಡಿಮಾರ್ಕೇಶನ್ ಪೆರೆನಿಯಲ್ ಟ್ರೀಸ್ ಗಳಲ್ಲಿ ಸಾಧ್ಯ ಆಗೋದಿಲ್ಲ. ಸೊ ದೇರ್ ಫೋರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪೆರೆನಿಯಲ್ ಪ್ಲಾಂಟ್ಸ್. So the next question, which of the following does not exhibit estrus cycle? Mammals ಗಳ ಒಂದು ಇಂಪಾರ್ಟೆಂಟ್ ರೀಪ್ರೊಡಕ್ಟಿವ್ ಇವೆಂಟ್ ಅಥವಾ ಒಂದು ರೀಪ್ರೊಡಕ್ಟಿವ್ ಪ್ರೋಸೆಸ್ ಗೆ ಅಸೋಸಿಯೇಟೆಡ್ ಆಗಿರುವಂತ ಚೇಂಜಸ್ ಅಂದ್ರೆ ರೀಪ್ರೊಡಕ್ಟಿವ್ ಸೈಕಲ್ ಅಂತ ಹೇಳಿ ಕರೆಯುತ್ತೆ. So reproductive cycle means it is the cyclical changes that take place in the activities of ovaries and associated accessory ducts and glands ಅಂತ ಹೇಳಿ ನೀವೆಲ್ಲ ಅದನ್ನ ಓದಿದಿರಿ. ಸೊ ಈ ಮ್ಯಾಮಲ್ಸ್ ಗಳನ್ನ ನಾವು 2 ತರ ಕ್ಲಾಸಿಫೈ ಮಾಡಬಹುದು, ಪ್ರೈಮೇಟ್ಸ್ ಮತ್ತೆ ನಾನ್ ಪ್ರೈಮೇಟ್ಸ್ ಅಂತ. ಈ 2 ಕೆಟಗರಿ ಆಫ್ ಮ್ಯಾಮಲ್ಸ್ ಅಲ್ಲಿ ಈ ಸೈಕ್ಲಿಕ್ ರಿಪ್ರೊಡಕ್ಟಿವ್ ಚೇಂಜಸ್ ನಡೀತಾ ಹೋಗುತ್ತೆ ಇನ್ ದ ಫೀಮೇಲ್ ಜೆನೈಟಲ್ ಟ್ರಾಕ್ಟ್. ಒಂದ್ರಲ್ಲಿ ಇದನ್ನ ನಾವು ಎಸ್ಟ್ರಸ್ ಸೈಕಲ್ ಅಂತ ಹೇಳಿ ಕರಿತೀವಿ, ದಟ್ ಈಸ್ ಇನ್ ಕೇಸ್ ಆಫ್ ನಾನ್ ಪ್ರೈಮೇಟ್ಸ್, ಅಂಡ್ ಇನ್ ಕೇಸ್ ಆಫ್ ಪ್ರೈಮೇಟ್ಸ್ ವಿ ಕಾಲ್ ಇಟ್ ಆಸ್ ಮೆನ್ಸ್ಟ್ರುಯಲ್ ಸೈಕಲ್. ಸೊ ಇಲ್ಲಿ ಕೊಟ್ಟಿರೋ ಒಂದು ಅನಿಮಲ್ಸ್ ಗಳಲ್ಲಿ ಯಾವುದು ಈಸ್ಟ್ರಸ್ ಸೈಕಲ್ ನ ಎಕ್ಸಿಬಿಟ್ ಮಾಡೋದಿಲ್ಲ ಅಂತ ಹೇಳಿ, that means you are supposed to identify the primate mammal among the given options. What are the options? Option A, cows. Option B, monkeys. Option C, rats. Option D, tigers. So ಕೊಟ್ಟಿರುವಂತದ್ದು ಎಲ್ಲದು ಮ್ಯಾಮಲ್ಸ್ ಆದ್ರೂ ಕೂಡ ಇದರಲ್ಲಿ ಪ್ರೈಮೇಟ್ ಅಂಡ್ ನಾನ್ ಪ್ರೈಮೇಟ್ಸ್ ಇದೆ. ಸೊ ಈಸ್ಟ್ರಸ್ ಸೈಕಲ್ ಯಾವ್ದ್ರಲ್ಲಿ ನಡೆಯೋದಿಲ್ಲ ಅಂತ ಹೇಳಿದ್ರೆ ಅದು ಪ್ರೈಮೇಟ್ಸ್ ಅಲ್ಲಿ ನಡೆಯೋದಿಲ್ಲ. ಸೊ ಆಬ್ವಿಯಸ್ಲಿ ದ ಕರೆಕ್ಟ್ ಆನ್ಸರ್ ಇಸ್ ಮಂಕೀಸ್. ಇನ್ನು ಉಳಿದಂತ ಆಪ್ಷನ್ಸ್ ಗಳೇನಿದೆ ದೇ ಬಿಲಾಂಗ್ ಟು ನಾನ್ ಪ್ರೈಮೇಟ್ ಮ್ಯಾಮಲ್ಸ್. ಸೊ ದ ನೆಕ್ಸ್ಟ್ ಕ್ವೆಶ್ಚನ್, ಅಮಾಂಗ್ ದ ಫಾಲೋಯಿಂಗ್ ಈವೆಂಟ್ಸ್ ಆಫ್ ರಿಪ್ರೊಡಕ್ಷನ್ ಐಡೆಂಟಿಫೈ ದ ಸೆಟ್ ವಿಚ್ ಕ್ಲಿಯರ್ಲಿ ರೆಪ್ರೆಸೆಂಟ್ಸ್ pre-fertilization, fertilization and post-fertilization events respectively. The process of sexual reproduction is very elaborate. In order to understand the process in a very simple way, it can be studied under 3 different events. As you all aware of it, pre-fertilization, that is prior to the fertilization process, and the actual fertilization, and the post-fertilization changes. ಇಲ್ಲಿ ಒಂದಷ್ಟು ಈ ಈವೆಂಟ್ಸ್ ಗಳ ಬೇರೆ ಬೇರೆ ಕಾಂಬಿನೇಷನ್ಸ್ ಇದೆ. ಯು ಆರ್ ಸಪೋಸ್ ಟು ಐಡೆಂಟಿಫೈ ದ ಈವೆಂಟ್ಸ್ ವಿಚ್ ರೆಸ್ಪೆಕ್ಟಿವ್ಲಿ ರೆಪ್ರೆಸೆಂಟ್ ಪ್ರಿ ಫರ್ಟಿಲೈಸೇಷನ್, ಫರ್ಟಿಲೈಸೇಷನ್ ಅಂಡ್ ಪೋಸ್ಟ್ ಫರ್ಟಿಲೈಸೇಷನ್ ಈವೆಂಟ್ಸ್. ಆಪ್ಷನ್ ಎ, ಸಿಂಗ್ಯಾಮಿ, ಗ್ಯಾಮಿಟೋಜೆನೆಸಿಸ್, ಗ್ಯಾಮಿಟ್ ಟ್ರಾನ್ಸ್ಫರ್. ಆಪ್ಷನ್ ಬಿ, ಗ್ಯಾಮಿಟ್ ಟ್ರಾನ್ಸ್ಫರ್, ಎಂಬ್ರಿಯೋಜೆನೆಸಿಸ್, ಸಿಂಗ್ಯಾಮಿ. ಆಪ್ಷನ್ ಸಿ, ಗ್ಯಾಮಿಟೋಜೆನೆಸಿಸ್, ಸಿಂಗ್ಯಾಮಿ, ಎಂಬ್ರಿಯೋಜೆನೆಸಿಸ್. ಆಪ್ಷನ್ ಡಿ, ಝೈಗೋಟ್ ಫಾರ್ಮೇಶನ್, ಸಿಂಗ್ಯಾಮಿ, ಎಂಬ್ರಿಯೋಜೆನೆಸಿಸ್. ನೋಡಿ, ಈ ತರದ ಕ್ವಶನ್ ನೀವು ಅಟೆಂಡ್ ಮಾಡಬೇಕು ಅಂತ ಹೇಳಿದಾಗ ಈ ಇವೆಂಟ್ಸ್ ಗಳಲ್ಲಿ ಬರುವಂತ ಎಲ್ಲ ಇಂಪಾರ್ಟೆಂಟ್ ಪ್ರೋಸೆಸ್ ಗಳೇನಿದೆಯಲ್ಲ ಅದರ
ಟೆಕ್ನಿಕಲ್ ಟರ್ಮ್ಸ್ ಅನ್ನು ನೀವು ತಿಳ್ಕೊಂಡಿರ್ಬೇಕು. ದಟ್ ಜಸ್ಟ್ ಲೈಕ್ ವಾಟ್ ಇಸ್ ದ ಮೀನಿಂಗ್ ಆಫ್ ಸಿಂಗ್ಯಾಮಿ, ವಾಟ್ ಇಸ್ ದ ಮೀನಿಂಗ್ ಆಫ್ ಗ್ಯಾಮಿಟೋಜೆನೆಸಿಸ್, ವಾಟ್ ಈಸ್ ಎಂಬ್ರಿಯೋಜೆನೆಸಿಸ್. ಸೊ ಯಾವ ಸ್ಟೇಜ್ ಅಲ್ಲಿ ಆಗುತ್ತೆ ಅನ್ನೋ ಗೊತ್ತಿದ್ರೆ ಈ ಸೀಕ್ವೆನ್ಸ್ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಸೊ ಹಿಯರ್ ದ ಆನ್ಸರ್ ದಟ್ ಕರೆಕ್ಟ್ಲಿ ರೆಪ್ರೆಸೆಂಟ್ ದೀಸ್ 3 events ಆರ್ ಗ್ಯಾಮಿಟೋಜೆನೆಸಿಸ್, syngamy, embryogenesis. Gametogenesis is the formation of gametes. Obviously, it occurs prior to the fertilization, and syngamy is the actual process of fertilization, and the resulting process after syngamy is the embryogenesis, where the embryo is formed and developed. So therefore, it is option C. The next question is, the development of female gamete into a new organism without fertilization is called as. So usually sexual reproduction ಅಂತ ಹೇಳಿದಾಗ ನಿಮಗೆ ಗೊತ್ತಿದೆ, ಮೇಲ್ ಗ್ಯಾಮಿಟ್ಸ್ ಗಳು ಫಿಮೇಲ್ ಗ್ಯಾಮಿಟ್ಸ್ ಅನ್ನ ಹುಡುಕೊಂಡು ಬರಬೇಕು ಒನ್ ಆರ್ ದಿ ಅದರ್ ವೇ, ಅಂಡ್ ದೇ ಹ್ಯಾವ್ ಟು ಫರ್ಟಿಲೈಸ್ ದ ಫಿಮೇಲ್ ಗ್ಯಾಮಿಟ್, ಅಂಡ್ ಫೈನಲಿ there is formation of zygote which can develop into a new individual, right? But exceptionally there are some organisms where the female gamete can develop into a new organism without waiting for the male gamete. So the process takes place without fertilization itself. Female gamete to ಯಾವುದೇ ಮೇಲ್ ಗ್ಯಾಮಿಟ್ ಗೆ ಕಾಯ್ದೆ ರೀತಿ ಹಾಗೆ ಫರ್ಟಿಲೈಸೇಷನ್ ಆಗ್ದಲೇ ಇರೋ ಹಾಗೇನೆ ಹೊಸ ಒಂದು ಇಂಡಿವಿಜುವಲ್ ಆಗಿ ಡೆವಲಪ್ ಆಗ್ಬಿಡತ್ತೆ. ಸೊ ಈ ಒಂದು ಪ್ರೋಸೆಸ್ ನ ಏನಂತ ಹೇಳಿ ಕರಿತೀವಿ ಅಂತ ಪ್ರಶ್ನೆ ಇರೋದು. ಆಪ್ಷನ್ ಎ ಎಂಬ್ರಿಯೋಜೆನೆಸಿಸ್, ಆಪ್ಷನ್ ಬಿ ಪಾರ್ಥೆನೋಜೆನೆಸಿಸ್, ಆಪ್ಷನ್ ಸಿ ಪಾರ್ಥೆನೋಕಾರ್ಪಿ, ಆಪ್ಷನ್ ಡಿ oogenesis ಅಂತ ಹೇಳ್ಬೋದು. So the right answer for this question is parthenogenesis. The very common examples that we give here, it is in case of some reptiles, there are some snakes, and most common ಉದಾಹರಣೆಯನ್ನು ನಾವು ಕೊಡ್ತೇವೆ. ಹಾಗೆ ಮಾನಿಟರ್ ಲಿಸರ್ಡ್ ನ ಎಕ್ಸಾಂಪಲ್ ನಾವಿಲ್ಲಿ ಕೊಡ್ತೀವಿ, ಪಾರ್ಥೆನೋಜೆನೆಸಿಸ್ ಅಂತ ಹೇಳಿ. ವೆರಿ ಅಮೇಸಿಂಗ್ ಪ್ರೋಸೆಸ್. ಫಿಮೇಲ್ ಗ್ಯಾಮಿಟ್ ಮೇಲ್ ಗ್ಯಾಮಿಟ್ ಇಲ್ಲದೆ ಇರೋ ಹಾಗೆ ಒಂದು ನ್ಯೂ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಗುತ್ತೆ. ಈ ಪ್ರೋಸೆಸ್ಗೆ ಅದರದೇ ಆದಂತಹ ಎವಲ್ಯೂಷನರಿ ಸಿಗ್ನಿಫಿಕೆನ್ಸ್ ಅಂಡ್ ಎಕಾಲಜಿಕಲ್ ಇಂಪಾರ್ಟೆನ್ಸ್ ಎಲ್ಲ ಇದೆ. ದಟ್ ಈಸ್ ಬಿಯಾಂಡ್ ದ ಡಿಸ್ಕಷನ್ ಆಫ್ ದಿಸ್ ಸೆಷನ್. ಸೊ ಇಲ್ಲಿ ಪಾರ್ಥೆನೋಜೆನೆಸಿಸ್ ಅನ್ನೋ ಟರ್ಮ್ ಏನಿದೆ ಅದು ಈ ಪ್ರೋಸೆಸ್ ನ ರೆಪ್ರೆಸೆಂಟ್ ಮಾಡ್ತದೆ. ಇನ್ನ ಎಂಬ್ರಿಯೋಜೆನೆಸಿಸ್ ಅಂದ್ರೆ ಇಟ್ ಇಸ್ ದ ಫಾರ್ಮೇಶನ್ ಆಫ್ ದ ಎಂಬ್ರಿಯೋ. Parthenocarpy is another interesting mechanism seen in case of plants, where there is formation of fruit from the ovary without fertilization. Okay, and oogenesis is the formation of the ovum or the egg cell ಅಂತ ಹೇಳಿ ನಾವು ಹೇಳ್ತೇವೆ. So next question, a bilobed anther comprises option A 2 lobes and 4 thecae, option B 2 lobes and 2 thecae, option C 4 lobes and 2 thecae, option D 4 lobes and 4 thecae. Bilobed anther ತುಂಬಾ ಒಂದು ಫೆಮಿಲಿಯರ್ ಆಗಿರುವಂತ ಟರ್ಮಿನಾಲಜಿ ಈ ಒಂದು ಚಾಪ್ಟರ್ ನಾವು ಯೂಸ್ ಮಾಡ್ತೀವಿ. ಮೆಜಾರಿಟಿ ಆಫ್ ದ ಎಂಜಿಯೋಸ್ಪರ್ಮಿಕ್ ಪ್ಲಾಂಟ್ಸ್ ಹ್ಯಾವ್ ಬೈಲೋಬ್ಡ್ ಆಂಥರ್. ದೇರ್ ಆರ್ ಓನ್ಲಿ ಫ್ಯೂ ಪ್ಲಾಂಟ್ ಫ್ಯಾಮಿಲೀಸ್ ವಿಚ್ ಪೋಸಸ್ ಯೂನಿಲೋಬ್ಡ್ ಆಂಥರ್ ಅಂತ ಹೇಳಿ ಹೇಳ್ತೀವಿ. ಪ್ರಶ್ನೆ ಇಷ್ಟೇನೆ, ಒಂದು ಬೈಲೋಬ್ಡ್ ಆಂಥರ್ ಅಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು. ವೆರಿ ಸಿಂಪಲ್ ಕ್ವಶನ್. ಆ ಒಂದು ಆಂಥರ್ ನ ಡಯಾಗ್ರಾಮ್ ನ ನೀವು ರೀಕಾಲ್ ಮಾಡ್ಕೊಂಡ್ರೆ ನಿಮಗೆ ಆನ್ಸರ್ ಸಿಕ್ಬಿಡತ್ತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ 2 lobes and 4 thecae. ಸೊ ಈ ಆಂಥರ್ ಡಯಾಗ್ರಾಮ್ ನಲ್ಲಿ ನೋಡಿ, ಒಂದು ಲಾಂಜಿಟ್ಯೂಡಿನಲ್ ಲೈನ್ ಅನ್ನ ನಾನು ಡ್ರಾ ಮಾಡಿದ್ದೀನಿ. ಸೊ ಲಾಂಜಿಟ್ಯೂಡಿನಲ್ ಲೈನ್ ಈ ಒಂದು ಆಂಥರ್ ನ 2 ಕ್ಲಿಯರ್ ಲೋಬ್ಸ್ ಗಳಾಗಿ ಡಿಫರೆನ್ಶಿಯೇಟ್ ಮಾಡ್ತಾ ಇದೆ. ಸೊ ಅಂಡ್ ಈಚ್ ಲೋಬ್ ಹ್ಯಾಸ್ 2 thecae. ಓಕೆ, ಸೊ ಒಂದೊಂದು ನಾನು ಸರ್ಕಲ್ ರೆಪ್ರೆಸೆಂಟ್ ಮಾಡಿದ್ದೀನಿ. ಈಚ್ ಸರ್ಕಲ್ ಶೋಸ್ 1 theca ಹಿಯರ್. ಸೊ ಇನ್ ಟೋಟಲ್ ಎ ಬೈಲೋಬ್ಡ್ ಆಂಥರ್ ಕಂಪ್ರೈಸಸ್ 2 lobes and 4 thecae ಅಂತ ಹೇಳಿ ನಾವು ಹೇಳುವಂತದ್ದು. ಸೊ the next question is, in a developing anther, the cells having haploid nucleus are option A epidermal cells, option B endothecium cells, option C sporogenous cells, option D microspore tetrads. ಒಂದು ಡೆವಲಪಿಂಗ್ ಆಂಥರ್ ಅಲ್ಲಿ ಕೆಳಗಡೆ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಯಾವುದು ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ನ ಹೊಂದಿರುತ್ತೆ ಅಂತ. ಸೊ try to recall the structure of an anther. It comprises different kinds of tissue layers. So epidermis irutte, and then endothecium irutte, middle layers irutte, tapetum irutte, and within that there are sporogenous cells. So these sporogenous cells galu they
they undergo the process of microsporogenesis to form the microspores. So ಇಲ್ಲಿ ಈ ಪ್ರಶ್ನೆ ಇಷ್ಟೇನೆ, ಇಷ್ಟು ಟಿಶ್ಯೂಸ್ ಅಥವಾ ಸೆಲ್ಸ್ ಅಲ್ಲಿ ಯಾವ್ದ್ರಲ್ಲಿ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ ಅಂತ. So you know that epidermal cells have no part in the process of microsporogenesis. They are just the covering cells and obviously they will be diploid. Endothelium cells ಕೂಡ ಅಷ್ಟೇ, ಅದು ಮೆಟರ್ನಲ್ ಪ್ಲಾಂಟಿನ ಟಿಶ್ಯೂನೇ ಆಗಿರೋದ್ರಿಂದ that is also diploid. Sporogenous cells, that is the cells which are able to produce the spores. So ಈ ಸೆಲ್ಸ್ ಗಳು ಆಬ್ವಿಯಸ್ಲಿ ಏನಾಗಿರ್ಬೇಕು, ಸ್ಪೋರ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋ ಸೆಲ್ಸ್ ಗಳು, they should always be diploid cells. ಹಾಗಿದ್ರೆ ಯಾವ್ದ್ರಲ್ಲಿ ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಇರುತ್ತೆ? ಆಫ್ ಕೋರ್ಸ್ ಇಟ್ ಈಸ್ ಇನ್ ಕೇಸ್ ಆಫ್ ಮೈಕ್ರೋಸ್ಪೋರ್ ಟೆಟ್ರಾಡ್ಸ್. ಯಾಕೆ ಅಂತ ಹೇಳಿದ್ರೆ ಈ ಮೈಕ್ರೋಸ್ಪೋರ್ ಟೆಟ್ರಾಡ್ಸ್ ಗಳೇನಿದೆ, ದೀಸ್ ಆರ್ ದ ರಿಸಲ್ಟ್ ಆಫ್ ಮಿಯೋಸಿಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ಸ್ಪೋರೋಜಿನಸ್ ಸೆಲ್ಸ್. ಸ್ಪೋರೋಜಿನಸ್ ಸೆಲ್ಸ್ ಗಳು ಮಿಯೋಸಿಸ್ ಆದಾಗ ಬರುವಂತದ್ದು ಮೈಕ್ರೋಸ್ಪೋರ್ ಟೆಟ್ರಾಡ್ಸ್. ಈ ಮೈಕ್ರೋಸ್ಪೋರ್ ಟೆಟ್ರಾಡ್ಸ್ ಗಳು ಹ್ಯಾಪ್ಲಾಯ್ಡ್ ನ್ಯೂಕ್ಲಿಯಸ್ ಅನ್ನ ಹೊಂದಿರುತ್ತೆ ಅಂತ. ಮುಂದಿನ ಪ್ರಶ್ನೆ, which part of the pollen grain is composed of an organic material that cannot be degraded by any enzyme? See, plant ಅಲ್ಲಿ ಪ್ರೊಡ್ಯೂಸ್ ಆಗುವಂತ ಮೋಸ್ಟ್ ಅಮೇಸಿಂಗ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ, ಮೋಸ್ಟ್ ಅಸ್ಟಾನಿಶಿಂಗ್ ಸ್ಟ್ರಕ್ಚರ್ ಅಂತ ಹೇಳಿದ್ರೆ ಪೋಲನ್ ಗ್ರೇನ್. ಯಾಕೆಂದ್ರೆ ಎಂಟೈರ್ ಪ್ಲಾಂಟ್ ಕಂಪ್ಲೀಟ್ ಆಗಿ ಭೂಮಿಯೊಳಗಡೆಗೆ ಸೇರ್ಕೊಂಡು ರಾಟಿಂಗ್ ಆಗಿ ಎಲ್ಲ ಹೋದ್ರು ಕೂಡ, ಆದ್ರೆ ಪೋಲನ್ ಗ್ರೇನಿನ ಒಂದು ಸ್ಕೆಲಿಟನ್ ಸ್ಟ್ರಕ್ಚರ್ ಹಾಗೆ ಉಳ್ಕೊಂಡಿರತ್ತೆ. ಸೊ ಯಾಕೆ ಆ ಒಂದು ಪೋಲನ್ ಗ್ರೇನ್ ನ ಸ್ಕೆಲಿಟಲ್ ಸ್ಟ್ರಕ್ಚರ್ ಹಾಗೆ ಉಳ್ಕೊಳ್ಳುತ್ತೆ? ಸೊ ಅಂತ ಒಂದು ಕೆಮಿಕಲ್ ಏನಿದೆ, ಅದರಲ್ಲಿ ಇರುವಂತ ಕೆಮಿಕಲ್ ಪೋಲನ್ ಗ್ರೇನ್ ನ ಯಾವ ಪಾರ್ಟ್ ಅಲ್ಲಿ ಇದೆ? ಸೊ ಅಂತ ನೋಡುವಾಗ ಆ ಒಂದು ಕೆಮಿಕಲ್ ಏನಿದೆ, ದಟ್ ಈಸ್ ಸೆಡ್ ಟು ಬಿ ದ ಮೋಸ್ಟ್ ರೆಸಿಸ್ಟೆಂಟ್ ಬಯಾಲಜಿಕಲ್ ಮೆಟೀರಿಯಲ್. ಸೊ ಈ ಒಂದು ಕೆಮಿಕಲ್ ಅನ್ನ ಡಿಗ್ರೇಡ್ ಮಾಡುವಂತ ಯಾವುದೇ ಎನ್ಸೈಮ್ ಇದುವರೆಗೂ ಫೈಂಡ್ ಔಟ್ ಆಗಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ಈ ಒಂದು ಕೆಮಿಕಲ್ ಸ್ಟ್ರಾಂಗ್ ಆಸಿಡ್ಸ್ ಇಂದಾನು ಏನು ತೊಂದರೆ ಆಗೋದಿಲ್ಲ, ಅದಕ್ಕೆ ಯಾವುದೇ ಸ್ಟ್ರಾಂಗ್ ಬೇಸ್ ಇಂದ ಏನು ಆಗಲ್ಲ. ಅಂಡ್ ಇಟ್ ಕ್ಯಾನ್ ರೆಸಿಸ್ಟ್ ಹೈ ಟೆಂಪರೇಚರ್, ಹೈ pH, ಹೈ ಸ್ಯಾಲಿನಿಟಿ, ಇಷ್ಟನ್ನೆಲ್ಲ ತಡ್ಕೊಳ್ಳುವಂತ ಶಕ್ತಿ ಆ ಕೆಮಿಕಲ್ ಇದೆ. ಸೊ ಆ ಒಂದು ಕೆಮಿಕಲ್ ಪೋಲನ್ ಗ್ರೀನ್ ನ ಯಾವ ಪಾರ್ಟ್ ಅಲ್ಲಿ ಇದೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗಿದೆ. ಸೊ ಆಪ್ಷನ್ ಎ ಇಂಟೈನ್, ಬಿ ಪ್ಲಾಸ್ಮಾ ಮೆಂಬ್ರೇನ್, ಸಿ ನ್ಯೂಕ್ಲಿಯಸ್, ಡಿ ಎಕ್ಸೈನ್. ಸೊ ಈ ಕೆಮಿಕಲ್ ನ ನೀವು ಯಾವುದೇ ಕಾರಣಕ್ಕೂ ನೀವು ಮರಿಲಿಕ್ಕೆ ಚಾನ್ಸೇ ಇರಲ್ಲ. ನಿಮಗೆ ಗೊತ್ತಿದೆ, ಇಟ್ ಇಸ್ ಕಾಲ್ಡ್ ಸ್ಪೋರೋಪೊಲೆನಿನ್ ಅಂತ ಹೇಳ್ಬಿಟ್ಟು. ಅಂಡ್ ಸ್ಪೋರೋಪೊಲೆನಿನ್, as you all know, it is the component of the outer covering of the pollen grain, that is exine. ಆ ಎಕ್ಸೈನಿನ ಒಂದು ರೆಸಿಸ್ಟೆಂಟ್ ನೇಚರ್ಗೆ ಕಾರಣ ಆಗಿರುವಂತದ್ದೇ ಸ್ಪೋರೋಪೊಲೆನಿನ್ ಅನ್ನುವಂತ ಒಂದು ಕೆಮಿಕಲ್. ನೋಡಿ, ಡೈರೆಕ್ಟ್ ಆಗಿ ಹೇಳ್ಬೋದಿತ್ತು ವೇರ್ ಇನ್ ಪೋಲನ್ ಗ್ರೈನ್ ದ ಸ್ಪೋರೋಪೊಲೆನಿನ್ ಇಸ್ ಪ್ರೆಸೆಂಟ್ ಅಂತ. But this is just the indirect way of asking the question astene. So, which part of the pollen grain is composed of an organic material that cannot be degraded by any enzyme? So, one should know about sporopollenin and they should also know about the exine. Okay. Next question. Inside an ovarian cavity, the megasporangium is attached to the placenta with the help of. ನೋಡಿ, ಇದು ಅದೇ ತರ ಪ್ರಶ್ನೆ. ಬಹಳ ಸಿಂಪಲ್ ಆಗಿರೋದನ್ನ ನಾವು ಇಂಡೈರೆಕ್ಟ್ ಆಗಿ ಏನೇನೋ ಸರ್ಕಸ್ ಮಾಡಿ ಪ್ರಶ್ನೆಯಲ್ಲಿ ಕೇಳ್ತಾ ಇರೋದು ಅಷ್ಟೇನೆ. ಇಲ್ಲಿ ಕೆಲವೊಂದಷ್ಟು ಆಲ್ಟರ್ನೇಟ್ ನೇಮ್ಸ್ ಗಳನ್ನ ನಾವು ಯೂಸ್ ಮಾಡಿದೀವಿ. ಸೊ ಪ್ಲಾಂಟ್ ಬಾಡಿನಲ್ಲಿ ಇರುವಂತಹ ಪ್ರತಿ ಸ್ಟ್ರಕ್ಚರಿಗೆ ಏನಾದ್ರೂ ಆಲ್ಟರ್ನೇಟ್ ನೇಮ್ಸ್ ಇದ್ರೆ ದಯವಿಟ್ಟು ತಿಳ್ಕೊಳ್ಳಿ. ಯಾಕೆಂದ್ರೆ ನಿಮ್ಗೆ ಆ ನೇಮ್ಸ್ ಗೊತ್ತಿಲ್ಲ ಅಂತ ಹೇಳಿದಾಗ ಕಾನ್ಸೆಪ್ಟ್ ಗೊತ್ತಿರತ್ತೆ, ಬಟ್ ಇಫ್ ಯು ಡೋಂಟ್ ನೋ ದ ನೇಮ್ಸ್, ಆಲ್ಟರ್ನೇಟ್ ನೇಮ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ಕಾಂಪೋನೆಂಟ್ ಆಫ್ ದ ಪ್ಲಾಂಟ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್. Inside an ovarian cavity. So what is the ovarian cavity? Plant alli, it is the locule. The megasporangium is attached to the placenta, and the other name for megasporangium is ovule. So inside the locules, the ovules are attached to the placenta with the help of. ಹೇಗೆ ಲೀಫ್ ಒಂದು ಸ್ಟೆಮ್ಮಿಗೆ ಅಟ್ಯಾಚ್ ಆಗ್ಲಿಕ್ಕೆ ಪಿಟಿಯೋಲ್ ಅಂತ ಇರುತ್ತೋ, ಹೇಗೆ ಒಂದು ಫ್ಲವರಿಗೆ ಪೆಡಿಸೆಲ್ ಅಂತ ಹೇಳಿ ಇರುತ್ತೋ, ಹೇಗೆ ಇನ್ಫ್ಲೋರಸೆನ್ಸ್ ಗೆ ಪೆಡಂಕಲ್ ಅಂತ ಹೇಳಿ ಇರುತ್ತೋ, ಹಾಗೇನೆ ಓವ್ಯೂಲಿಗೂ ಕೂಡ ಒಂದು ಸ್ಟಾಕ್ ಇರುತ್ತೆ. ಈ ಸ್ಟಾಕ್ ಇಂದಾನೆ ಅದು ಪ್ಲಾಸೆಂಟ್ ಆಗಿ ಅಟ್ಯಾಚ್ ಆಗಿರುವಂತದ್ದು. ಸೊ ವಾಟ್ ಈಸ್ ದಟ್ ಸ್ಟಾಕ್ ಅಂತ ಹೇಳಿದ್ರೆ, ಆಸ್ ಯು ನೋ, ಇಟ್ ಈಸ್ ಫ್ಯೂನಿಕಲ್. ಈ ಡಯಾಗ್ರಾಮ್ ನಲ್ಲಿ ನೀವು ನೋಡ್ತಾ ಇದ್ದೀರಿ, ಒಂದು ಸ್ಮಾಲ್ ಸ್ಟಾಕ್ ಲೈಕ್ ಸ್ಟ್ರಕ್ಚರ್ ಇದೆ ಫಾರ್ ದ ಓವ್ಯೂಲ್. ದಿಸ್ ಇಸ್ ಕಾಲ್ಡ್ ಆಸ್ ದ ಫ್ಯೂನಿಕಲ್ ಅಂತ ಹೇಳಿ. ನೋಡಿ, ಇಲ್ಲಿ ಕಾನ್ಸೆಪ್ಟ್ ತುಂಬಾ ಸಿಂಪಲ್ ಇದೆ. ಆದ್ರೆ ಮೆಗಾಸ್ಪೊರಾಂಜಿಯಂ ಅಂದ್ರೆ ಓವ್ಯೂಲ್ ಅಂತ ನಿಮಗೆ ಗೊತ್ತಿರಬೇಕು. ಒವೇರಿಯನ್ ಕ್ಯಾವಿಟಿ ಅಂತ ಹೇಳಿದ್ರೆ ಲಾಕ್ಯೂಲ್ ಅನ್ನೋ ಒಂದು ಕಾನ್ಸೆಪ್ಟ್ ನಿಮ್ಗೆ ಐಡಿಯಾದಲ್ಲಿ ಇರ್ಬೇಕು.
ಸೊ ಮುಂದಿನ ಪ್ರಶ್ನೆ, generally the number of megaspore or megaspores required to form a 7-celled 8-nucleated embryo sac is. ತುಂಬಾ ಇಂಪಾರ್ಟೆಂಟ್ ಫೀಚರ್. ನಾವು ಈ ಒಂದು ಡೆವಲಪ್ಮೆಂಟ್ ಆಫ್ ಫಿಮೇಲ್ ಗೆಮೆಟೋಫೈಟ್ ಅಲ್ಲಿ ನಾವು ಹೇಳೋ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಏನಂದ್ರೆ 7-celled 8-nucleated embryo sac ಅಂತ ನಾವೇನ್ ಕರಿತೀವಲ್ಲ, ವೆರಿ ಇಂಪಾರ್ಟೆಂಟ್ ದಟ್ ಒನ್ ಇಸ್. ಕ್ವಶನ್ ಏನು, ಆ 7-celled 8-nucleated embryo sac ಡೆವಲಪ್ ಆಗ್ಲಿಕ್ಕೆ ಹೌ ಮೆನಿ ಮೆಗಾಸ್ಪೋರ್ಸ್ ಆರ್ ರಿಕ್ವೈರ್ಡ್ ಅಂತ ಹೇಳ್ಬಿಟ್ಟು. ಓಕೆ, ಈ ಕಾನ್ಸೆಪ್ಟ್ ನ ಬಗ್ಗೆ ನಾವು ಆನ್ಸರ್ ನ ನೋಡಿ ನಾವು ಡಿಸ್ಕಸ್ ಮಾಡೋಣಂತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಲ್ವೇಸ್ in this case it is 1. Adre it is not always true that it should develop only from the single megaspore. Hagagi nan prashneನಲ್ಲಿ ಒಂದು ವರ್ಡ್ ನ ಯೂಸ್ ಮಾಡಿದೀನಿ, generally ಅಂತ ಹೇಳ್ಬಿಟ್ಟು, because there are some exceptions where in some plants the female gametophyte may develop from 2 megaspores, 3 or even 4 megaspores. Based on that, bisporic development, trisporic development, tetrasporic development ಅಂತ ಹೇಳಿ ಕರಿತೀವಿ. But generally, in most common cases, it is always 1 megaspore that results in the formation of 7-celled 8-nucleated embryo sac. ಈ ಡಯಾಗ್ರಾಮ್ ನಲ್ಲಿ ನಿಮಗೆ ನೋಡಿ, first part of the diagram represents the megasporogenesis, where a single diploid megaspore mother cell undergoes meiotic division to form or to produce 4 haploid megaspore cells. Among these 4 haploid megaspores, usually 3 will degenerate and only 1 remains functional, and that functional megaspore will develop the 7-celled 8-nucleated embryo sac. The concept tilkondiri, most of the cases it is always monosporic development. Hagagi the question is very specifically asked here, generally anta helbittide. Mundin prashne, a diploid plant has 32 chromosomes in its leaf tissue. The number of chromosomes in its X cell and the central cell respectively are. ತುಂಬಾ ಯೋಚನೆ ಮಾಡುವಂತ ಪ್ರಶ್ನೆ ಏನಲ್ಲ. ಪ್ಲಾಂಟ್ ಬಾಡಿ ನಲ್ಲಿ ಯಾವ್ಯಾವ ಟಿಶ್ಯೂಸ್ ಡಿಪ್ಲಾಯ್ಡ್, ಯಾವ್ಯಾವ ಟಿಶ್ಯೂಸ್ ಅಥವಾ ಸೆಲ್ಸ್ ಹ್ಯಾಪ್ಲಾಯ್ಡ್ ಅನ್ನೋ ಒಂದು ಬೇಸಿಕ್ ಐಡಿಯಾ ನಮಗೆ ಇಲ್ಲಿ ಬೇಕಾಗತ್ತೆ. ಒಂದು ಡಿಪ್ಲಾಯ್ಡ್ ಪ್ಲಾಂಟ್ ಅಲ್ಲಿ ಲೀಫ್ ಟಿಶ್ಯೂ ನಲ್ಲಿ 32 ಕ್ರೋಮೋಸೋಮ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. So leaf tissue, as you know, they are somatic cells. Hagagi diploid 2n is equal to 32 chromosomes irutte. So prashne iste, 32 chromosomes iruvanta ಒಂದು ಡಿಪ್ಲಾಯ್ಡ್ ಪ್ಲಾಂಟ್ ಅಲ್ಲಿ ಎಕ್ಸ್ ಸೆಲ್ ಮತ್ತೆ ಸೆಂಟ್ರಲ್ ಸೆಲ್ ನಲ್ಲಿ ಕ್ರೋಮೋಸೋಮ್ಸ್ ಗಳು ಎಷ್ಟು ಅಂತ ನಿಮಗೆಲ್ಲ ಗೊತ್ತಿದೆ. ಎಕ್ಸ್ ಸೆಲ್ಸ್ ಆರ್ ಆಲ್ವೇಸ್ ಹ್ಯಾಪ್ಲಾಯ್ಡ್ ಅಂಡ್ ಸೆಂಟ್ರಲ್ ಸೆಲ್ ಇಸ್ ಆಲ್ವೇಸ್ ಡಿಪ್ಲಾಯ್ಡ್. ಯಾಕೆ ಅಂತ ಹೇಳಿ 2 polar ನ್ಯೂಕ್ಲಿಯೈಗಳಲ್ಲಿ ಇರೋದ್ರಿಂದ ಅದು ಡಿಪ್ಲಾಯ್ಡ್ ಸೆಲ್ ಆಗಿರುತ್ತೆ. So the correct answer is option D, 16 and 32. X cell will have 16 chromosomes and the central cell will have 32 chromosomes ಅಂತ ಹೇಳಿ. ಸೊ ಏನಿಲ್ಲಿ ತುಂಬಾ ಏನು ಕ್ಯಾಲ್ಕುಲೇಷನ್ ಅಂತ ಏನು ಇಲ್ಲ. ನಾ ಹೇಳಿದೆ ಆಗ್ಲೇ, ಯಾವ ಸೆಲ್ಸ್ ಅಥವಾ ಟಿಶ್ಯೂಸ್ ಗಳು ಡಿಪ್ಲಾಯ್ಡ್ ಇರುತ್ತೆ, ಯಾವುದು ಹ್ಯಾಪ್ಲಾಯ್ಡ್ ಇರುತ್ತೆ ಅನ್ನೋ ಒಂದು ಬೇಸಿಕ್ ಎಲಿಮೆಂಟರಿ ಐಡಿಯಾನ ನೀವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಕ್ವಶನ್, ಫ್ರಮ್ ದ ಗಿವನ್ ಡಯಾಗ್ರಾಮ್ identify the cell that does not degenerate after double fertilization. ತುಂಬಾ ಅಮೇಜಿಂಗ್ ಪ್ರೋಸೆಸ್ ಡಬಲ್ ಫರ್ಟಿಲೈಸೇಷನ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ ಪ್ರೋಸೆಸ್ ಕೂಡ. ಈ ಡಬಲ್ ಫರ್ಟಿಲೈಸೇಷನ್ ಆದ ನಂತರ ಸುಮಾರು ಚೇಂಜಸ್ ಈ ಎಂಬ್ರಿಯೋ ಸ್ಯಾಕ್ ನ ಒಳಗಡೆಗೆ ಆಗತ್ತೆ. ಅದ್ರ ಬಗ್ಗೆ ಎಲ್ಲ ನೀವು ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್ ನಲ್ಲಿ ಸ್ಟಡಿ ಮಾಡಿದೀರಿ. ಸೊ ಈ ಡಯಾಗ್ರಾಮ್ ನಲ್ಲಿ ನೀವು ಐಡೆಂಟಿಫೈ ಮಾಡ್ಬೇಕಾಗಿರೋದು ಏನಪ್ಪಾ ಅಂತ ಹೇಳಿದ್ರೆ, ಯಾವ ಸೆಲ್ ಡಬಲ್ ಫರ್ಟಿಲೈಸೇಷನ್ ಆದ್ಮೇಲೆ ಡಿಜೆನರೇಟ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಯಾವ್ದು ಸೆಲ್ ಹೆಸರನ್ನ ನಾವು ಮೆನ್ಷನ್ ಮಾಡಿಲ್ಲ, ಡಯಾಗ್ರಾಮ್ ನಲ್ಲಿ ಲೇಬಲಿಂಗ್ ನ ಬದಲಾಗಿ ಜಸ್ಟ್ ABCD ಅಂತ ಹೇಳಿ ಕೊಟ್ಟಿದ್ದೀವಿ. ಸೊ ಅಂದ್ರೆ ಆ ಡಯಾಗ್ರಾಮಿನ ಕಂಪ್ಲೀಟ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿದ್ರೆ ಇಲ್ಲಿ ಆನ್ಸರ್ ಮಾಡ್ಬೋದು. ಅಂಡ್ ಫರ್ಟಿಲೈಸೇಷನ್ ನಂತರ ಆಗೋ ಚೇಂಜಸ್ ಏನಂತ ನಿಮ್ಗೆ ಗೊತ್ತಿರ್ಬೇಕಾಗತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ಯಾವುದು, ಯಾಕೆ ಅಂತ ನಾವು ನೋಡೋಣ. ಇಟ್ ಈಸ್ ಆಪ್ಷನ್ ಬಿ, ಅಂದ್ರೆ ಎಕ್ಸೆಲ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಆಪ್ಷನ್ ಬಿ. ಉಳಿದಂತ ಆಪ್ಷನ್ಸ್ ನೋಡಿ, ಇಲ್ಲಿ ಎ ಅಂತ ಲೇಬಲಿಂಗ್ ಇರೋದು ಸೈನರ್ಜಿಟ್ಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ. as you know they degenerate after fertilization. ಇನ್ನ ಸಿ ಮತ್ತೆ ಡಿ ಆಂಟಿಪೋಡಲ್ಸ್ ಅನ್ನ ತೋರಿಸ್ತಾ ಇದೆ, ಅಂಡ್ ಆಂಟಿಪೋಡಲ್ಸ್ ಆಲ್ಸೋ ಜನರಲಿ ಡಿಜೆನರೇಟ್ ಆಫ್ಟರ್ ಡಬಲ್ ಫರ್ಟಿಲೈಸೇಷನ್. ಸೊ therefore it is ಆಪ್ಷನ್ ಬಿ. ಈ ಡಬಲ್ ಫರ್ಟಿಲೈಸೇಷನ್ ಅನ್ನೋ ಒಂದು ಪ್ರೋಸೆಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು. ಯೂಶುವಲಿ ನನ್ನ ಸ್ಟೂಡೆಂಟ್ಸ್ ಗೆ ಈ ಒಂದು ಕಾನ್ಸೆಪ್ಟ್ ಅನ್ನ ಹೇಳುವಾಗ ಒಂದು ಫನ್ನಿ ಎಕ್ಸಾಂಪಲ್ ನ ಕೊಡ್ತೀನಿ. ಹೇಗಪ್ಪ ಡಬಲ್ ಫರ್ಟಿಲೈಸೇಷನ್ ಅಂತ ಹೇಳಿದ್ರೆ, ಒಂದು ಮದ್ವೆ ಮನೆಯಲ್ಲಿ ಒಂದು ಮದ್ವೆ ಹೆಣ್ಣು
ರೆಡಿಯಾಗಿ ಹಸೆಮಣೆ ಮೇಲೆ ಕುತ್ಕೊಂಡಿದ್ದಾಳೆ. ಸೊ ಮದ್ವೆ ಗಂಡನ ಕರೀರಿ ಅಂತ ಹೇಳಿದ ಕೂಡಲೇ ಆ ಕಡೆಯಿಂದ ಒಬ್ಬ ಈ ಕಡೆಯಿಂದ ಒಬ್ಬ ಇಬ್ರು ಮದ್ವೆ ಗಂಡು ಬಂದ್ಬಿಟ್ರು. ಸೊ ಇಬ್ರು ಮದ್ವೆ ಗಂಡಿದ್ದು ಮದ್ವೆ ಆಗ್ಬೇಕು, ಯಾರಿಗೂ ಬೇಜಾರಾಗಂಗಿಲ್ಲ. ಸೊ ಬಹಳ ಈಸಿ ಸೊಲ್ಯೂಷನ್ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲೇ ಇರುವಂತ ಇನ್ನೊಂದು ಹುಡುಗಿನ ಕರೆಸಿ ಅದೇ ಮಂಟಪದಲ್ಲಿ ಅದೇ ಮುಹೂರ್ತದಲ್ಲಿ ಮದ್ವೆ ಮಾಡೋದು. ಸೊ ಒಂದೇ ಕಲ್ಯಾಣ ಮಂಟಪದಲ್ಲಿ ಒಂದೇ ಮುಹೂರ್ತದಲ್ಲಿ ಒಂದೇ ಮಂಟಪದಲ್ಲಿ ಇಬ್ರದ್ ಮದ್ವೆ ಆಯ್ತಲ್ವಾ. ಹಾಗೇನೆ ಇಡೀ ಎಂಬ್ರಿಯೋ ಸ್ಯಾಕಿನ ಒಂದು ಮದ್ವೆ ಮಂಟಪ ಅಂತ ನಾವು ಅನ್ಕೊಂಡ್ರೆ ಎರಡೆರಡು ಮದ್ವೆ ನಡೆಯುತ್ತೆ ಇಲ್ಲಿ. ಒಂದು ಎಕ್ಸೆಲ್ ಮತ್ತೆ ಮೇಲ್ ಗ್ಯಾಮಿಟ್ ನ ಮಧ್ಯೆ, ಅದು ಸಿಂಗ್ಯಾಮಿ ಅಂತ ಹೇಳ್ತೀವಿ. ಇನ್ನೊಂದು ಸೆಕೆಂಡರಿ ನ್ಯೂಕ್ಲಿಯಸ್ ಮತ್ತೆ ಇನ್ನೊಂದು ಮೇಲ್ ಗ್ಯಾಮಿಟ್ ನ ಮಧ್ಯೆ ನಡೆಯುವಂಥದ್ದು, ದಟ್ ಇಸ್ ಕಾಲ್ಡ್ ಟ್ರಿಪಲ್ ಫ್ಯೂಷನ್ ಅಂತ ಹೇಳಿ. ಸೊ ದಟ್ ಈಸ್ ಜಸ್ಟ್ ಅ ಫನ್ನಿ ಎಕ್ಸಾಂಪಲ್ ಟು ರಿಮೆಂಬರ್ ದ ಥಿಂಗ್ಸ್ ಅಷ್ಟೇನೆ. ಸೊ ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಟ್ರೂ? A mature embryo sac is 7-nucleated 8-celled structure. Option B, the filiform apparatus of antipodals guide the entry of pollen tube. Usually, all 4 megaspores of a single MMC remain functional. Option D, embryo sac is also known as female gametophyte. You are supposed to identify which statement is true. ಸೊ ಹಾಗೆ ಸುಮ್ಮನೆ ಬ್ಲಾಂಕ್ ಆಗಿ ಓದ್ಬಿಟ್ರೆ ಎಲ್ಲಾ ಸ್ಟೇಟ್ಮೆಂಟ್ಸ್ ಗಳು ಕರೆಕ್ಟ್ ಅಂತ ಅನ್ಸ್ಪಡತ್ತೆ. ಇಂಥ ಪ್ರಶ್ನೆಗಳನ್ನ ನೀವು ಆನ್ಸರ್ ಮಾಡುವಾಗ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಸುಮ್ಮನೆ ಸ್ಟೇಟ್ಮೆಂಟ್ಸ್ ಅನ್ನ ಒಂದೇ ಸಲಕ್ಕೆ ಓದಿ ಆನ್ಸರ್ ಮಾಡಬೇಡಿ. ಯು ರೀಡ್ ಇಟ್ ಅಟ್ ಲೀಸ್ಟ್ 2 times. A mature embryo sac is not 7-nucleated 8-celled, it is 7-celled 8-nucleated. The filiform apparatus of antipodals ಅಂತ ಇದೆ, ಅದಿರೋದು ಸೈನರ್ಜಿಟ್ಸ್ ನಲ್ಲಿ, ಆಂಟಿಪೋಡಲ್ಸ್ ನಲ್ಲಿ ಅಲ್ಲ. Usually all 4 megaspores of a single MMC remain functional ಅಂತ ಹೇಳ್ತಾ ಇದ್ದಾರೆ. ಈಗಷ್ಟೇ ನಾವು ಡಿಸ್ಕಸ್ ಮಾಡಿದ್ವಿ, ಯೂಶುವಲಿ ಅಲ್ಲ ಅಕೇಶನಲ್ಲಿ 4 ಮೆಗಾಸ್ಪೋರ್ಸ್ ಗಳು ಫಿಮೇಲ್ ಗೆಮೆಟೋಫೈಟ್ ಡೆವಲಪ್ಮೆಂಟ್ ಅಲ್ಲಿ ಬೇಕಾಗ್ತದೆ ಇನ್ ಕೇಸ್ ಆಫ್ ಟೆಟ್ರಾಸ್ಪೋರಿಕ್ ಒನ್. ಬಟ್ ಯೂಶುವಲ್ ಕೇಸ್ ಏನೋ ಸಿಂಗಲ್ ಮೆಗಾಸ್ಪೋರ್ ವಿಲ್ ರಿಮೈನ್ ಫಂಕ್ಷನಲ್. ಅಂಡ್ embryo sac is also known as female gametophyte. That is the true statement here, the correct statement, option D. So mundin prashne, the only type of pollination which is both functionally and genetically cross pollination. Very easy and simple question. Pollination anta heli helidaga yaude plant agirbodu, it prefers to undergo the cross pollination. ಆದ್ರೆ ಈ ಒಂದು ಪ್ರಿನ್ಸಿಪಲ್ ನ ಮೇಲೆ ನಾವು 3 ತರ ಕ್ಲಾಸಿಫಿಕೇಶನ್ ನಾವು ಮಾಡ್ತೀವಿ, ಆಟೋಗ್ಯಾಮಿ, ಗೈಟನೋಗ್ಯಾಮಿ ಅಂಡ್ ಎಕ್ಸೆನೋಗ್ಯಾಮಿ ಅಂತ ಹೇಳಿ. ಸೊ ಅಫ್ ಕೋರ್ಸ್ ಗೈಟನೋಗ್ಯಾಮಿ ಟು ಸಮ್ ಎಕ್ಸ್ಟೆಂಟ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ಬೋದು, ಬಟ್ ಜೆನೆಟಿಕಲಿ ಆಸ್ ವೆಲ್ ಆಸ್ ಫಂಕ್ಷನಲಿ ಎರಡೂ ರೀತಿಯಲ್ಲಿ ಕ್ರಾಸ್ ಪಾಲಿನೇಷನ್ ಯಾವ್ದಪ್ಪ ಅಂತ ಹೇಳಿದ್ರೆ ಇಟ್ ಇಸ್ ಆಲ್ವೇಸ್ ದ ಒನ್, ಇಟ್ ಇಸ್ ಆಪ್ಷನ್ ಬಿ, xenogamy ಅಂತ. ಈ ಪಿಕ್ಚರ್ ನಲ್ಲಿ ನೀವು ನೋಡ್ಬೋದು 3 ಡಯಾಗ್ರಾಮ್. Pollination within the same flower is autogamy. Pollination between 2 flowers of the same plant, that is geitonogamy. And pollination between 2 flowers of 2 different plants, it is the xenogamy. This is functionally as well as genetically cross pollination anteli ನಾವು ಕರಿತೀವಿ. Let us see the next question. In Amorphophallus, the floral reward to the pollinating agents is in the form of option A, nectar, option B, pollen grains, option C, safe place to lay eggs, option D, fragrance. ಈ ಒಂದು ಪಾಲಿನೇಟಿಂಗ್ ಏಜೆಂಟ್ಸ್ ಗಳಿಗೆ ಫ್ಲೋರಲ್ ರಿವಾರ್ಡ್ಸ್ ಅಂತ ಹೇಳಿ ಸಿಗುತ್ತೆ. ರಿವಾರ್ಡ್ಸ್ ಅಂತ ಹೇಳಿದ್ರೆ ಕೊಡುಗೆ ಅಂತ ಹೇಳಿ ಅಥವಾ ಉಡುಗೊರೆ ಅಂತ ಹೇಳಿ ಹೇಳ್ಬೋದು. ಯಾಕೆ ರಿವಾರ್ಡ್ಸ್ ಬೇಕು ಅಂತ ಹೇಳಿದಾಗ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಪಕ್ಕದ ಮನೆಯಲ್ಲಿ ಒಂದು ಮುದ್ದಾದ ಪಾಪು ಇದೆ, ಅದು ಮೊದಲನೇ ಸಲ ನಿಮ್ ಮನೆಗೆ ಬರುತ್ತೆ ಅಂತ ಅನ್ಕೋಣ. ಆ ಟೈಮ್ ನಲ್ಲಿ ಆ ಮಗುಗ್ ಬೇಕಾದ್ದೇನೋ, ಅದಕ್ಕೆ ಬಹಳ ಖುಷಿ ಆಗುವಂತದ್ದೇನೋ ಒಂದು ಚಾಕ್ಲೇಟ್, ಒಂದು ಐಸ್ ಕ್ರೀಮ್ ನ ಕೊಟ್ಟು ಅದನ್ನ ತುಂಬಾ ಹೊತ್ತು ಆಟ ಆಡ್ಸಿದ್ರೆ ಏನ್ ಮಾಡತ್ತೆ, ವೆರಿ ನೆಕ್ಸ್ಟ್ ಡೇ ಅಗೇನ್ ನಿಮ್ ಮನೆಗೆ ಹುಡ್ಕೊಂಡ್ ಬರತ್ತೆ. ಅದೇ ಮೊದಲನೇ ದಿನ ಬಂದಾಗ ಅದಕ್ಕೆ ಯಾರು ಏನು ನೋಡ್ದಲೇನೆ, ಅದ್ರ ಜೊತೆ ಆಟ ಆಡ್ದಲೇನೆ, ತಿನ್ನೋಕ್ ಏನೂ ಕೊಡ್ದಲೇನೆ ಅದನ್ನ ಕಳಿಸ್ಬಿಟ್ರೆ, ಸೊ ಮತ್ತೆ ಅದು ನಿಮ್ಮ ಮನೆಗೆ ವಾಪಸ್ ಬರ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಜಸ್ಟ್ ಲೈಕ್ ದಟ್ ಪಾಲಿನೇಟಿಂಗ್ ಏಜೆಂಟ್ಸ್ ಗಳು ಫ್ಲವರಿಗೆ ಪದೇ ಪದೇ ವಿಸಿಟ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಖುಷಿಯಾಗುವಂತದ್ದು ಏನಾದ್ರು ಕೊಡ್ಬೇಕು. ಅದು ಬೇರೆ ಬೇರೆ ಫಾರಮ್ ಅಲ್ಲಿ ಇರುತ್ತೆ. ಇಲ್ಲೆಲ್ಲ ಇರುವಂತದ್ದೆಲ್ಲದೂ ಕೂಡ ಫ್ಲೋರಲ್ ರಿವಾರ್ಡ್ಸ್. ಆದ್ರೆ ಪರ್ಟಿಕ್ಯುಲರ್ ಎಕ್ಸಾಂಪಲ್ ಇಲ್ಲಿ ಕೇಳ್ತಾ ಇದ್ದಾವೆ, ಅಮಾರ್ಫೋಫ್ಯಾಲಸ್ ಪ್ಲಾಂಟ್ ಅಲ್ಲಿ ಪಾಲಿನೇಟಿಂಗ್ ಏಜೆಂಟ್ ಗಳಿಗೆ ಫ್ಲೋರಲ್ ರಿವಾರ್ಡ್ ಏನು ಅಂತ ಹೇಳಿದಾಗ ಇಟ್ ಈಸ್ ಆಪ್ಷನ್ ಸಿ, ಸೇಫ್ ಪ್ಲೇಸ್ ಟು ಲೇ ಎಗ್ಸ್.
ಸೊ ಆ ಪಾಲಿನೇಟಿಂಗ್ ಏಜೆಂಟ್ಸ್ ಗಳು ಎಕ್ಸ್ ಅನ್ನ ಲೇ ಮಾಡೋದಕ್ಕೆ ಒಂದು ಸೇಫ್ ಪ್ಲೇಸ್ ಆಗಿ ಒಂದು ಈ ಅಮಾರ್ಫೋಫ್ಯಾಲಸಿನ ಫ್ಲವರ್ಸ್ ಹೆಲ್ಪ್ ಮಾಡುತ್ತೆ. ಸೊ ಟೇಕಿಂಗ್ ದ ಅಡ್ವಾಂಟೇಜ್ ಆಫ್ ರಿಪೀಟೆಡ್ ವಿಸಿಟ್ ಆಫ್ ದೀಸ್ ಪಾಲಿನೇಟಿಂಗ್ ಏಜೆಂಟ್ಸ್, ಅಮಾರ್ಫೋಫ್ಯಾಲಸ್ ಅಲ್ಲಿ ಪಾಲಿನೇಷನ್ ಕೂಡ ಆಗೋಗುತ್ತೆ. ವೆರಿ ವಂಡರ್ಫುಲ್ ಎಕ್ಸಾಂಪಲ್ಸ್ ಅಂಡ್ ಮೆಕ್ಯಾನಿಸಮ್ ನ ನೀವು ಈ ಒಂದು ಕಾನ್ಸೆಪ್ಟ್ ಅಲ್ಲಿ ನೋಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಕ್ವೆಶ್ಚನ್, which of these is not a strategy to overcome inbreeding depression in flowering plants? In order to answer this question, inbreeding depression ಅಂದ್ರೆ ಏನು ಅನ್ನೋ ಒಂದು ಮೀನಿಂಗ್ ನಿಮ್ಗೆ ಗೊತ್ತಿರಬೇಕು. ಸೊ ಇನ್ಬ್ರೀಡಿಂಗ್ ಅಂತ ಹೇಳಿದಾಗ ಬ್ರೀಡಿಂಗ್ ವಿತ್ ಇನ್ ದ ಸೇಮ್ ಜೆನೆಟಿಕ್ ಮೇಕಪ್. ಸೊ ಯೂಶುವಲಿ ಸೆಲ್ಫ್ ಪಾಲಿನೇಷನ್ ಅಥವಾ ಅನಿಮಲ್ಸ್ ಗಳಲ್ಲಿ ಒಂದೇ ಸ್ಪೀಶೀಸ್ ಅಥವಾ ಒಂದೇ ರೇಸ್ ನಲ್ಲಿ ಬ್ರೀಡಿಂಗ್ ಮಾಡಿಸ್ತಾ ಹೋಗೋದು, ಸಿಮಿಲರ್ ಜೆನೆಟಿಕ್ ಮೇಕಪ್ ಇರುತ್ತೆ. ಸೊ ಇದನ್ನ ಇನ್ಬ್ರೀಡಿಂಗ್ ಅಂತ ಹೇಳಿ ಕರೀತೇವೆ. ಅಂಡ್ their continuous inbreeding results in a situation called inbreeding depression, where the organism becomes genetically inferior. ಜೆನೆಟಿಕಲಿ ಇನ್ಫೀರಿಯರ್ ಆಗುತ್ತೆ, ಅದು ವಿಗರ್ ಅನ್ನ ಕಳ್ಕೊಳ್ತಾ ಹೋಗ್ತದೆ. ಸೊ ಈ ಒಂದು ಇನ್ಬ್ರೀಡಿಂಗ್ ಡಿಪ್ರೆಷನ್ ನ ಓವರ್ಕಮ್ ಮಾಡೋದಕ್ಕೆ ಫ್ಲವರಿಂಗ್ ಪ್ಲಾಂಟ್ಸ್ ಗಳು ತುಂಬಾ ಸ್ಟ್ರಾಟಜೀಸ್ ಗಳನ್ನ ಡೆವಲಪ್ ಮಾಡ್ಕೊಂಡಿದೆ. ಈ ಸ್ಟ್ರಾಟಜೀಸ್ ಗಳನ್ನ ನಾವು ಔಟ್ ಬ್ರೀಡಿಂಗ್ ಡಿವೈಸಸ್ ಅಂತ ಹೇಳಿ ಕರೀತೇವೆ. The devices which prevent inbreeding and promote outbreeding are called outbreeding devices ಅಂತ ಹೇಳಿ. ಸೊ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿರುವಂತ ಯಾವುದೋ ಒಂದು ಸ್ಟ್ರಾಟಜಿ ಇನ್ಬ್ರೀಡಿಂಗ್ ಡಿಪ್ರೆಷನ್ ನ ಓವರ್ಕಮ್ ಮಾಡುವಂತದ್ದು ಅಲ್ಲ ಅಂತ. ಮೊದಲನೇ ನೋಡಿ, ಆಪ್ಷನ್ ಎ, ಎಸಿಂಕ್ರೋನಿ ಆಫ್ ಪೋಲನ್ ರಿಲೀಸ್ ಅಂಡ್ ಸ್ಟಿಗ್ಮಾ ರೆಸೆಪ್ಟಿವಿಟಿ. ಸೊ ಪೋಲನ್ ರಿಲೀಸ್ ಮತ್ತೆ ಸ್ಟಿಗ್ಮಾ ರೆಸೆಪ್ಟಿವಿಟಿ ಒಂದೇ ಫ್ಲವರ್ ನಲ್ಲಿ ನಾನು ಹೇಳ್ತಾ ಇರೋದು ಎಸಿಂಕ್ರೋನಸ್ ಆಗ್ಬಿಡತ್ತೆ. both happen in different times. So obviously there is no chance for self-pollination. It has to go for the cross-pollination. Inbreeding illi prevent aitu. Next, formation of cleistogamous flowers. So cleistogamous flowers are closed flowers. So in this case, the pollens and stigma, they have no other option. They have to undergo inbreeding. They have to undergo inbreeding. So hagagi idu sariyadanta uttara agtade option B. And let us see about the other options. Placing of anther and stigma of a flower at different positions. Anther ಮತ್ತೆ stigma ಒಂದು ಫ್ಲವರ್ ಇಂದು ಬೇರೆ ಬೇರೆ ಪೊಸಿಷನ್ಸ್ ಅಲ್ಲಿ ಇದ್ದಾಗ it is difficult for them to undergo self pollination, and this promotes outbreeding. In option D, self incompatibility. This is the most effective tool to prevent inbreeding and to promote outbreeding. Genetic mechanism idu ಅದೇ ಒಂದು ಫ್ಲವರಿನ ಅಥವಾ ಅದೇ ಒಂದು ಜೆನೆಟಿಕ್ ಮೇಕಪ್ ಇನ ಪೋಲನ್ ಗ್ರೇನ್ ಅದೇ ಸ್ಟಿಗ್ಮಾನ ಫರ್ಟಿಲೈಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಸೆಲ್ಫ್ ಇನ್ಕಂಪ್ಯಾಟಿಬಿಲಿಟಿ ಅಂತ ಹೇಳ್ತೀವಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಡಸ್ ನಾಟ್ ಇನ್ಕ್ಲೂಡ್. ಆಪ್ಷನ್ ಎ, dehiscence of anther to release pollens. Option B, pollen transfer onto the stigma. Option C, development of pollen tube into the stylar tissue. Option D, entry of pollen tube into the ovule. Pollen pistil interaction, again I tell you, this is very interesting mechanism. Okay, I always compare these examples with the real life situations. ಯಾವುದೋ ಒಂದು ಮದುವೆ ಮನೆಯಲ್ಲಿ ಎರಡು ಕಲ್ಯಾಣ ಮಂಟಪ ಇದೆ. ಸೊ ಪಕ್ಕದ ಕಲ್ಯಾಣ ಮಂಟಪಕ್ಕೆ ಹೋಗ್ಬೇಕಾಗಿರೋ ಮದ್ವೆ ಗಂಡು ಕಂಪ್ಲೀಟ್ ಎಲ್ಲ ಹಾರ ಎಲ್ಲ ಹಾಕೊಂಡು ಮುಖಕ್ಕೆಲ್ಲ ಈ ರೀತಿ ಕವರ್ ಮಾಡ್ಕೊಂಡು ಬಂದಾಗ ಸೊ ಅವನ್ನ ಚೆಕ್ ಮಾಡ್ದಲೆ ಒಳಗಡೆ ಕರ್ಕೊಂಡ್ರೆ ಅದು ಎಡವಟ್ಟಾಗತ್ತೆ. ಸೊ ಏನ್ ಮಾಡ್ಬೇಕು, ಅಲ್ಲಿ ಬಂದಿರುವಂತ ಒಬ್ಬ ಗಂಡು ಅದೇ ಮದ್ವೆ ಮನೆಗೆ ಸಂಬಂಧಪಟ್ಟೋನ, ಅದೇ ಹುಡುಗಿಗೆ ತಾಳಿ ಕಟ್ಬೇಕಾಗಿರೋನ ಅಂತ ನೋಡ್ಬೇಕಾಗತ್ತೆ. ಸೊ ಹಾಗೇನೆ ಯಾವುದೇ ಒಂದು ಪೋಲನ್ ಗ್ರೈನ್ ಇನ್ಯಾವುದೋ ಸ್ಪೀಶೀಸ್ ನ ಸ್ಟಿಗ್ಮಾ ಮೇಲ್ಗಡೆ ಬಿದ್ಬಿಟ್ಟು ಫರ್ಟಿಲೈಸ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ದೇ ಶುಡ್ ಬಿ ಕಂಪ್ಯಾಟಿಬಲ್. ಈ ಕಂಪ್ಯಾಟಿಬಿಲಿಟಿಯನ್ನ ಚೆಕ್ ಮಾಡೋದಕ್ಕೆ ಪ್ಲಾಂಟ್ಸ್ ಹ್ಯಾವ್ ದೇರ್ ಓನ್ ಮೆಕ್ಯಾನಿಸಮ್, ದಟ್ ಈಸ್ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಒಂದಷ್ಟು ಈವೆಂಟ್ಸ್ ಗಳನ್ನ ಈ ಪೋಲನ್ ಪಿಸ್ಟಿಲ್ ಇಂಟ್ರಾಕ್ಷನ್ ಅಲ್ಲಿ ನಾವು ಸೇರಿಸ್ತಾ ಹೋಗ್ತೀವಿ. ಆದ್ರೆ ಆ ಇಂಟ್ರಾಕ್ಷನ್ಸ್ ಅಲ್ಲಿ ಇಲ್ದಲೇ ಇರುವಂತ ಈವೆಂಟ್ ಯಾವುದು ಅನ್ನೋದು ಇಲ್ಲಿ ಕ್ವಶನ್ ಆಗಿದೆ. So the correct answer for this question is dehiscence of anther to release pollens. ಯಾಕೆ ಅಂತ ಹೇಳ್ತೀನಿ, pollen pistil interaction ಅಂತ ಹೇಳಿದ್ರೆ it includes all the events starting from pollen deposition on the stigma until the pollen tube reaches the ovule. So pollen grains ಗಳು ಬಂದು ಸ್ಟಿಗ್ಮಾ ಮೇಲೆ ಡೆಪಾಸಿಟ್ ಆಗೋದ್ರಿಂದ ಹಿಡಿದು
ಪೋಲನ್ ಟ್ಯೂಬ್ ಓವ್ಯೂಲ್ ನ ಒಳಗಡೆ ಎಂಟ್ರಿ ಆಗೋವರೆಗೂ ಇರುವಂತ ಇವೆಂಟ್ಸ್ ಗಳೆಲ್ಲದನ್ನ ಕಲೆಕ್ಟಿವ್ ಆಗಿ ನಾವು ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ ಹೇಳಿ ಕರೆಯೋದು. ಬಟ್ ಡೆಹಿಸೆನ್ಸ್ ಆಫ್ ಆಂಥರ್ ಈ ಒಂದು ಇಂಟ್ರಾಕ್ಷನ್ಸ್ ನ ಒಳಗಡೆ ಬರೋದಿಲ್ಲ. ನೆಕ್ಸ್ಟ್ ಕ್ವೆಶ್ಚನ್. For artificial hybridization, emasculation is required when artificial hybridization ಮಾಡಬೇಕು ಅಂದಾಗ ಒಂದು ಇಂಪಾರ್ಟೆಂಟ್ ಇವೆಂಟ್, ಒಂದು ಇಂಪಾರ್ಟೆಂಟ್ ಪ್ರೋಸೆಸ್ ನ ನಾವು ಪರ್ಫಾರ್ಮ್ ಮಾಡಬೇಕಾಗತ್ತೆ, ದಟ್ ಈಸ್ ಇಮ್ಯಾಸ್ಕ್ಯುಲೇಷನ್. ಆದ್ರೆ ಈ ಒಂದು ಇಮ್ಯಾಸ್ಕ್ಯುಲೇಷನ್ ಯಾವಾಗ ಬೇಕಾಗುತ್ತೆ ಅನ್ನೋದನ್ನು ಪ್ಲಾಂಟ್ ಬ್ರೀಡರ್ ಕರೆಕ್ಟ್ ಆಗಿ ತಿಳ್ಕೊಂಡಿರ್ಬೇಕು. ಬಿಕಾಸ್ ದೆರ್ ಆರ್ ಸರ್ಟನ್ ಬಯೋಲಾಜಿಕಲ್ ಸಿಚುಯೇಷನ್ಸ್ ವೇರ್ ಇಮ್ಯಾಸ್ಕ್ಯುಲೇಷನ್ ಇಸ್ ನಾಟ್ ಟೆಕ್ನಿಕಲಿ ರಿಕ್ವೈರ್ಡ್. ಸೊ ಇಲ್ಲಿ ಐಡೆಂಟಿಫೈ ಮಾಡಬೇಕಾಗಿರೋದೇನು, ಯಾವಾಗ ಇಮ್ಯಾಸ್ಕ್ಯುಲೇಷನ್ ಬೇಕಾಗತ್ತೆ ಅಂತ. ಆಪ್ಷನ್ ಎ, ಫಿಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಬೈಸೆಕ್ಷುವಲ್ ಫ್ಲವರ್ಸ್. ಯಾವ ಪ್ಲಾಂಟ್ ಅನ್ನು ನಾವು ಫಿಮೇಲ್ ಪೇರೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡಿರ್ತೀವೋ ಅದು ಬೈಸೆಕ್ಷುವಲ್ ಫ್ಲವರ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ದಟ್ ಮೀನ್ಸ್ there is a chance for self pollination which we do not want to happen. Option B, plants are dioecious. Andre one plant is producing the male flowers and the other plant is producing the female flowers. Option C, plants are monoecious. Okay, illi unisexual flowers onde plant alli produce aagta ide. Option D, plants are vegetatively propagated. Here there is no question of hybridization with respect to vegetative propagation. ಹಾಗಿದ್ರೆ ಮೊದಲನೇ ಮೂರರಲ್ಲಿ ಯಾವಾಗ ಇಮ್ಯಾಸ್ಕ್ಯುಲೇಷನ್ ಬೇಕಾಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದಾಗ ಇಟ್ ಈಸ್ ಆಲ್ವೇಸ್ ವೆನ್ ದ ಫಿಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ದ ಬೈಸೆಕ್ಷುವಲ್ ಫ್ಲವರ್ಸ್. ಇನ್ನ ಪ್ಲಾಂಟ್ಸ್ ಡೈಷಿಯಸ್ ಆಗಿದ್ದಾಗ ಇಮ್ಯಾಸ್ಕ್ಯುಲೇಷನ್ ಇನ್ನ ಅವಶ್ಯಕತೆನೆ ಬರೋದಿಲ್ಲ. ಪ್ಲಾಂಟ್ಸ್ ಮೊನೀಷಿಯಸ್ ಆಗಿದ್ರು ಕೂಡ ಅಷ್ಟೇನೆ ಇಮ್ಯಾಸ್ಕ್ಯುಲೇಷನ್ ಮಾಡೋದು ಬೇಕಾಗಿಲ್ಲ. ಫಿಮೇಲ್ ಫ್ಲವರ್ಸ್ ಗಳನ್ನ ನೀಟಾಗಿ ಬ್ಯಾಗಿಂಗ್ ಮಾಡ್ಬಿಟ್ರೆ ವಿ ಕ್ಯಾನ್ ಕಂಪ್ಲೀಟ್ಲಿ ಅವಾಯ್ಡ್ ದ ಇನ್ಬ್ರೀಡಿಂಗ್. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್, option A. Next question, the triploid cell in a fertilized embryo sac is. Simple and direct question. ಒಂದು fertilized embryo sac ನಲ್ಲಿ triploid cell ಯಾವುದು ಅಂತ. Option A, zygote. Option B, degenerating synergids. Option C, PEC. Option D, PEN. ಸಿಂಪಲ್ ಕ್ವಶನ್ ಆಗಿದ್ರು ತುಂಬಾ ಒಂದು ಅರ್ಜೆನ್ಸಿನಲ್ಲಿ ಇಲ್ಲಿ ಆಪ್ಷನ್ ಡಿ ಅನ್ನ ಬಹಳಷ್ಟು ಜನ ಆನ್ಸರ್ ಮಾಡೋ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ PEN ಇಸ್ ಆಲ್ವೇಸ್ ಟ್ರಿಪ್ಲಾಯ್ಡ್, PEN ಇಸ್ ಆಲ್ವೇಸ್ ಟ್ರಿಪ್ಲಾಯ್ಡ್ ಅನ್ನೋ ಒಂದು ಕಾನ್ಸೆಪ್ಟ್ ನಮ್ಮ ತಲೆನಲ್ಲಿ ಕೂತ್ಕೊಂಡಿರುತ್ತೆ. ಆದ್ರೆ ಕ್ವಶನ್ ಅನ್ನ ಕರೆಕ್ಟ್ ಆಗಿ ಓದ್ಕೊಳ್ಳಿ. ಇಲ್ಲಿ ಕೇಳಿರುವಂತದ್ದು ಟ್ರಿಪ್ಲಾಯ್ಡ್ ಸೆಲ್ ಅಂತ. ಅಂಡ್ PEN ಈಸ್ ನಾಟ್ ದ ಸೆಲ್, ಇಟ್ ಈಸ್ ದ ನ್ಯೂಕ್ಲಿಯಸ್. ಹಾಗಿದ್ರೆ ವಾಟ್ ಡು ವಿ ಕಾಲ್ ದ ಸೆಲ್ ದಟ್ ಕಂಟೈನ್ಸ್ ದಿಸ್ ನ್ಯೂಕ್ಲಿಯಸ್? That is primary endospermic nucleus. ಈ ನ್ಯೂಕ್ಲಿಯಸ್ ಇರುವಂತ ಸೆಲ್ ಯಾವುದು ಅನ್ನೋದಿಲ್ಲ ನಾವು ಕೇಳಿದೀವಿ. ದ ಕರೆಕ್ಟ್ ಆನ್ಸರ್ is option C, PEC, primary endospermic cell. ನ್ಯೂಕ್ಲಿಯಸ್ ಅಂತ ಕೇಳಿದ್ರೆ that is PEN, ಸೆಲ್ ಅಂತ ಕೇಳಿದಾಗ that is PEC. Next question, the event of double fertilization which combines the genetic characters of two different haploid cells into a single cell is. Double fertilization alli, as I told you earlier, there are two different fusions. One is syngamy and the other one is triple fusion anta. So ಇಲ್ಲಿ ಕೇಳಿರೋ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಡಬಲ್ ಫರ್ಟಿಲೈಸೇಷನ್ ಇನ ಯಾವ ಈವೆಂಟ್ ಎರಡು ಜೆನೆಟಿಕಲಿ ಡಿಫರೆಂಟ್ ಆಗಿರೋ ಹ್ಯಾಪ್ಲಾಯ್ಡ್ ಸೆಲ್ಸ್ ಗಳ ಫ್ಯೂಷನ್ ಅನ್ನ ಮಾಡತ್ತೆ ಅಂತ ಹೇಳ್ಬಿಟ್ಟು. ಎರಡು ಫ್ಯೂಷನ್ ಇದೆ, ಬಟ್ ಯು ಹ್ಯಾವ್ ಟು ಬಿ ಕೇರ್ಫುಲ್ ಹಿಯರ್ ಸಿನ್ಸ್ it is clearly mentioned in the question that two haploid cells are fusing ಅಂತ ಹೇಳಿ. So it cannot be other than option D, syngamy. ಯಾಕೆ? ಟ್ರಿಪಲ್ ಫ್ಯೂಷನ್ ನಲ್ಲಿ ಫ್ಯೂಸ್ ಆಗುವಂತದ್ದು ಒಂದು ಹ್ಯಾಪ್ಲಾಯ್ಡ್ ಸೆಲ್ ಅಂಡ್ ದ ಅದರ್ ಒನ್ ಇಸ್ ಡಿಪ್ಲಾಯ್ಡ್ ಸೆಲ್, ದಟ್ ಇಸ್ ಸೆಕೆಂಡರಿ ನ್ಯೂಕ್ಲಿಯಸ್. ಸಿಂಗ್ಯಾಮಿನಲ್ಲಿ ಎರಡು, ಒಂದು ಮೇಲ್ ಗ್ಯಾಮಿಟ್ ಮತ್ತೆ ಫಿಮೇಲ್ ಗ್ಯಾಮಿಟ್ ಕಂಬೈನ್ ಆಗ್ತದೆ. ಅಂಡ್ ಯು ನೋ ದಟ್ ಬೋತ್ ಆರ್ ಫ್ರಮ್ ಟೂ ಡಿಫರೆಂಟ್ ಜೆನೆಟಿಕ್ ಬ್ಯಾಕ್ ಗ್ರೌಂಡ್ಸ್. ಹಾಗಾಗಿ ಇಟ್ ಈಸ್ ಆಪ್ಷನ್ ಡಿ, syngamy. Next question, identify the incorrect statement. Option A, all events from pollen deposition on the stigma until pollen tube enters the ovule are referred to as pollen pistil interaction. Option B, if the female parent produces unisexual flowers, there is no need for emasculation. Option C, free nuclear endosperm precedes a cellular endosperm. Option D, all dicotyledonous seeds are non-endospermic.
ಯು ಆರ್ ಸಪೋಸ್ ಟು ಐಡೆಂಟಿಫೈ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಮೊದಲನೇ ಸ್ಟೇಟ್ಮೆಂಟ್ ನ ಬಗ್ಗೆ ನಾನು ಈಗಷ್ಟೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪೋಲನ್ ಪಿಸ್ಟಲ್ ಇಂಟ್ರಾಕ್ಷನ್ ಅಂತ ಹೇಳಿದ್ರೆ ಏನು ಅಂತ. ಈ ಸ್ಟೇಟ್ಮೆಂಟ್ ಅದನ್ನೇ ಕ್ಲಿಯರ್ ಆಗಿ ರೆಪ್ರೆಸೆಂಟ್ ಮಾಡ್ತಾ ಇದೆ. ಹಾಗಾಗಿ ಆಪ್ಷನ್ ಎ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಬಿ ನಲ್ಲಿ ಏನಿದೆ ಸ್ಟೇಟ್ಮೆಂಟ್, ಇಫ್ ದ ಫೀಮೇಲ್ ಪೇರೆಂಟ್ ಪ್ರೊಡ್ಯೂಸಸ್ ಯೂನಿಸೆಕ್ಸುವಲ್ ಫ್ಲವರ್ಸ್, there is no need for emasculation. Again in one of our previous questions, I explained you about this. Artificial hybridization ಅಲ್ಲಿ emasculation ಯಾವಾಗ ಬೇಕಾಗುತ್ತೆ ಯಾವಾಗ ಬೇಕಾಗೋದಿಲ್ಲ ಅಂತ ಹೇಳಿ. ಸೊ ಯಾವಾಗ ಫಿಮೇಲ್ ಪೇರೆಂಟ್ ಯೂನಿಸೆಕ್ಸುವಲ್ ಫ್ಲವರ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ, obviously there is no need for emasculation. ಆಪ್ಷನ್ ಸಿ ಏನ್ ಹೇಳುತ್ತೆ, ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಪ್ರಿಸೀಡ್ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಅಂತ ಹೇಳಿ. ಸೊ ದ ಡೆವಲಪ್ಮೆಂಟ್ ಇಸ್ ಆಲ್ವೇಸ್ ಲೈಕ್ ದಟ್. ಸೊ ಪ್ರೈಮರಿ ಎಂಡೋಸ್ಪರ್ಮ್ ಸೆಲ್ ಅದರ ನ್ಯೂಕ್ಲಿಯಸ್ ದಟ್ ಈಸ್ PEN ಡಿವಿಷನ್ ಸ್ಟಾರ್ಟ್ ಮಾಡಿ ಫಸ್ಟ್ ಪ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್ ಬರುತ್ತೆ. ಆ ನಂತರದಲ್ಲಿ ಪ್ರತಿಯೊಂದು ಡಾಟರ್ ನ್ಯೂಕ್ಲಿಯೈ ಸುತ್ತ ನ್ಯೂ ಸೆಲ್ ವಾಲ್ ಫಾರ್ಮೇಶನ್ ಆಗಿ ಸೆಲ್ಯುಲಾರ್ ಎಂಡೋಸ್ಪರ್ಮ್ ಬರುತ್ತೆ. ದಿಸ್ ಇಸ್ ದ ಸೀಕ್ವೆನ್ಸ್. All dicotyledonous seeds are non-endospermic. No, we cannot generalize the statement like this, because there are some dicotyledonous seeds which are endospermic. Okay, and in the same way, even in case of monocots also there is exception. There are some monocots which are non-endospermic. So generalization ಮಾಡ್ಲಿಕ್ಕೆ ಆಗೋದಿಲ್ಲ. So we can categorize the seeds as endospermic and non-endospermic, where we can have examples from both dicots and monocots. So the correct answer option D. Question number 22. Identify the part that develops into embryo prop. ಸೊ ಈ ಡಯಾಗ್ರಾಮ್ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತದ್ದು. ಈ ಡಯಾಗ್ರಾಮ್ ನಲ್ಲಿ ನೀವು ಯಾವ ಪಾರ್ಟ್ ಎಂಬ್ರಿಯೋ ಪ್ರಾಪರ್ ಆಗಿ ಡೆವಲಪ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ಈ ಒಂದು ಎಂಬ್ರಿಯೋ ಡೆವಲಪ್ಮೆಂಟ್ ಅಲ್ಲಿ ಸಸ್ಪೆನ್ಸರ್ ಅನ್ನೋಂತ ಒಂದು ಸ್ಟ್ರಕ್ಚರ್ ಕೂಡ ಬರುತ್ತೆ. ಸೊ ಹಾಗಾಗಿ ಯಾವ ಪಾರ್ಟ್ ಪ್ರಾಪರ್ ಎಂಬ್ರಿಯೋ ಆಗಿ ಡೆವಲಪ್ ಆಗುತ್ತೆ ಅಂತ ಗೊತ್ತಿರಬೇಕು. ಸೊ ಅದಕ್ಕೋಸ್ಕರ ಒಂದು ಈ ಸಿಂಪಲ್ ಕ್ವಶನ್ ಇಲ್ಲಿ ಫ್ರೇಮ್ ಮಾಡಿರೋದು. ಸೊ ಇಟ್ ಇಸ್ ಕ್ವೈಟ್ ಸಿಂಪಲ್ ಆಲ್ಸೋ. ದ ಕರೆಕ್ಟ್ ಆನ್ಸರ್ ಇಟ್ ಈಸ್ ಆಪ್ಷನ್ ಡಿ, ಎಸ್. ಸೊ ಈ ಒಂದು ಗ್ಲೋಬ್ಯುಲಾರ್ ಪಾರ್ಟ್ ಏನ್ ಕಾಣ್ತಾ ಇದೆ, ಆಪ್ಷನ್ ಡಿ ಲೇಬಲಿಂಗ್ ಎಸ್ ಇರುವಂತದ್ದು, ದಟ್ ಈಸ್ ದ ಒನ್ ವಿಚ್ ಲೇಟರ್ ಆನ್ ಡೆವಲಪ್ಸ್ ಇಂಟು ಎಂಬ್ರಿಯೋ ಪ್ರಾಪರ್ ಅಂತ ಹೇಳಿ. ಅ ವೆರಿ ಸಿಂಪಲ್ ಅಂಡ್ ಡೈರೆಕ್ಟ್ ಕ್ವಶನ್. ಸೊ ಮುಂದಿನ ಪ್ರಶ್ನೆ, ದಿ ಹೋಲ್ ಪೆರಿಕಾರ್ಪ್ ಈಸ್ ಎಡಿಬಲ್ ಇನ್. ಒಂದು ಫ್ರೂಟ್ ಅಂತ ಹೇಳಿದಾಗ ಬೇಸಿಕಲಿ ಎರಡು ಪಾರ್ಟ್ಸ್ ಇರುತ್ತೆ. ಒಂದು ಸೀಡ್, ಮತ್ತೆ ಸೀಡ್ ನ ಸುತ್ತ ಇರೋದಷ್ಟು ಪೆರಿಕಾರ್ಪ್ ಅಂತ. And of course, you know that in all fruits we cannot consume the entire pericarp. ಕೆಲವು ಫ್ರೂಟ್ಸ್ ಗಳಲ್ಲಿ ಮಾತ್ರ ಆ ರೀತಿ ಸೀಡ್ಸಿನ ಸುತ್ತ ಇರೋ ಅಷ್ಟು ಪೆರಿಕಾರ್ಪ್ ಅನ್ನ ನಾವು ಕನ್ಸ್ಯೂಮ್ ಮಾಡ್ಲಿಕ್ಕೆ ಸಾಧ್ಯ. ಸೊ ಯಾವ ಒಂದು ಫ್ರೂಟ್ ನಲ್ಲಿ ನೀವಿಷ್ಟು ಪೆರಿಕಾರ್ಪ್ ಪೂರ್ತಿಯಾಗಿ ತಿನ್ಬಹುದು ಅಂತ ನಾವು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ಎಲ್ಲದೂ ನಿಮಗೆ ಫೆಮಿಲಿಯರ್ ಇರುವಂತ ಎಕ್ಸಾಂಪಲ್ಸ್ ಗಳೇ, ಎಲ್ಲದನ್ನು ನೀವು ಕನ್ಸ್ಯೂಮ್ ಮಾಡಿರ್ತೀರಿ. ಬಟ್ ಟೆಕ್ನಿಕಲಿ ಯು ಶುಡ್ ನೋ ವಾಟ್ ಪಾರ್ಟ್ ಆಫ್ ದ ಫ್ರೂಟ್ ಈಸ್ ಬೀಯಿಂಗ್ ಈಟನ್ ಅಂತ ಹೇಳ್ಬಿಟ್ಟು. ಸೊ ಹಿಯರ್ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಗ್ವಾವಾ. ನಾವೇನು ಪೇರ್ಲೆ ಹಣ್ಣು ಅಂತ ಹೇಳಿ ಕರಿತೀವಲ್ಲ, ಇದರಲ್ಲಿ ನಾವು ಯಾವುದು ಡಿಸ್ಕಾರ್ಡ್ ಮಾಡುವಂತದ್ದು ಏನು ಇಲ್ಲ. ಓಕೆ, ಸೊ ಪೆರಿಕಾರ್ಪ್ ಅಂತ ಹೇಳಿದಾಗ ಯೂಶಲಿ 3 ಲೇಯರ್ಸ್ ಇರುತ್ತೆ, 3 ಕಾಂಪೋನೆಂಟ್ಸ್ ಇರುತ್ತೆ. ಎಪಿಕಾರ್ಪ್, ಮೀಸೋಕಾರ್ಪ್ ಅಂಡ್ ಎಂಡೋಕಾರ್ಪ್ ಅಂತ. ಸೊ ಪೇರ್ಲೆನಲ್ಲಿ ನೀವು ಅಷ್ಟನ್ನು ತಿನ್ಬಹುದು. ಇನ್ನ ಬೇರೆ ಎಕ್ಸಾಂಪಲ್ಸ್ಗಳು, ಆರೆಂಜ್ ಅಲ್ಲಿ ಏನನ್ನ ತಿಂತೇವೆ? ಆರೆಂಜ್ ಅಲ್ಲಿ ಎಪಿಕಾರ್ಪ್ ನ ತಿನ್ಲಿಕ್ಕೆ ಬರೋದಿಲ್ಲ, ಮೀಸೋಕಾರ್ಪ್ ತಿನ್ನಕ್ ಬರಲ್ಲ, ಎಂಡೋಕಾರ್ಪ್ ತಿನ್ಲಿಕ್ಕೆ ಬರೋದಿಲ್ಲ. ಹಾಗಿದ್ರೆ ವಾಟ್ ಪಾರ್ಟ್ ಈಸ್ consumed in case of oranges ಅಂತ ಹೇಳಿದ್ರೆ, it is the juice filled placental hairs. ನೀವು ಆರೆಂಜ್, ಮೋಸಂಬಿ, ಇವನ್ ಇನ್ ಕೇಸ್ ಆಫ್ ಲೆಮನ್, ನಾವೇನು ಒಂದು ಜ್ಯೂಸ್ ಫಿಲ್ಡ್ ಹೇರ್ ತರ ಇರುತ್ತಲ್ಲ, ಒಂದು ಸ್ಟ್ರಕ್ಚರ್ಸ್ ಅನ್ನ ನಾವು ಪ್ಲಾಸೆಂಟಲ್ ಹೇರ್ಸ್ ಅಂತ ಹೇಳಿ ಕರೀತೀವಿ. ಅದನ್ನ ನಾವು ಇಲ್ಲಿ ಕನ್ಸ್ಯೂಮ್ ಮಾಡೋದು. ಅಂಡ್ ವಾಟ್ ಡು ವಿ ಕನ್ಸ್ಯೂಮ್ ಇನ್ ಕೋಕೋನಟ್? ಅಫ್ ಕೋರ್ಸ್ ಎಪಿಕಾರ್ಪ್ ತಿನ್ನಕ್ಕಾಗಲ್ಲ, ಮೀಸೋಕಾರ್ಪ್ ಕಂಪ್ಲೀಟ್ಲಿ ನಾರು, ಎಂಡೋಕಾರ್ಪ್ ಗಟ್ಟಿಯಾಗಿರತ್ತೆ, ಏನ್ ಚಿಪ್ಪು ಅಂತ ಹೇಳ್ತೀವಿ, ದಟ್ ಈಸ್ ಎಂಡೋಕಾರ್ಪ್, ಅದನ್ನು ತಿನ್ನಕ್ ಬರಲ್ಲ. ದೆನ್ ವಾಟ್ ಈಸ್ ಕನ್ಸ್ಯೂಮ್? ಇಟ್ ಈಸ್ ದ ಎಂಡೋಸ್ಪರ್ಮ್. ಕೋಕೋನಟ್ ಅಲ್ಲಿ ನಾವು ಕನ್ಸ್ಯೂಮ್ ಮಾಡುವಂತದ್ದು ಎಂಡೋಸ್ಪರ್ಮ್. ಅಂಡ್ ಇನ್ ಕೇಸ್ ಆಫ್ ಮ್ಯಾಂಗೋ ಆಲ್ಸೋ ಎಪಿಕಾರ್ಪ್ ನ ತಿನ್ಬೋದು, ಮೀಸೋಕಾರ್ಪ್ ನ ತಿನ್ಬೋದು, ಅಂಡ್ ಎಂಡೋಕಾರ್ಪ್ ನ ಕನ್ಸ್ಯೂಮ್ ಮಾಡೋದಕ್ಕೆ ಬರೋದಿಲ್ಲ. ಹಾಗಾಗಿ ಆಪ್ಷನ್ ಸಿ, ಗ್ವಾವಾ ಇಸ್ ದ ರೈಟ್ ಆನ್ಸರ್. 24. Which of the following post-fertilization structures is entirely maternal in origin? ಈ ಸ್ಟ್ರಕ್ಚರ್ಸ್ ಗಳೆಲ್ಲ ಫರ್ಟಿಲೈಸೇಷನ್ ಆದ್ಮೇಲೆ ಬಂದಿದೆ. ಆದ್ರೆ ಯಾವುದೋ ಒಂದು ಸ್ಟ್ರಕ್ಚರ್ ಪೋಸ್ಟ್ ಫರ್ಟಿಲೈಸೇಷನ್ ಆದ್ರೂ ಕೂಡ
ಕಂಪ್ಲೀಟ್ಲಿ ಮೆಟರ್ನಲ್ ಆರಿಜಿನ್ ಅಂದ್ರೆ ಮದರ್ ಪ್ಲಾಂಟ್ ಇಂದನೇ ಬಂದಿರುವಂತದ್ದು. ಇದರಲ್ಲಿ ಮೇಲ್ ಗ್ಯಾಮಿಟಿನ ಯಾವುದೇ ಕಾಂಟ್ರಿಬ್ಯೂಷನ್ ಇಲ್ಲ. ಅದು ಯಾವುದು? ಆಪ್ಷನ್ ಎ ಎಂಡೋಸ್ಪರ್ಮ್, ಆಪ್ಷನ್ ಬಿ ಕಾಟಿಲಿಡನ್ಸ್, ಆಪ್ಷನ್ ಸಿ ಪೆರಿಸ್ಪರ್ಮ್, ಆಪ್ಷನ್ ಡಿ ಎಂಬ್ರಿಯೋ. ಬಹಳ ಸಿಂಪಲ್ ಇದೆ. ಡಿಫರೆನ್ಶಿಯೇಟ್ ಮಾಡ್ತಾ ಬನ್ನಿ ಎಲ್ಲದನ್ನು. ಎಂಡೋಸ್ಪರ್ಮ್ ಅಂತ ಹೇಳಿದಾಗ ಟ್ರಿಪಲ್ ಫ್ಯೂಷನ್ ಇನ ರಿಸಲ್ಟ್. ಟ್ರಿಪಲ್ ಫ್ಯೂಷನ್ ಅಂತ ಹೇಳಿದ್ರೆ ಮೇಲ್ ಗ್ಯಾಮಿಟ್ ಇದೆ, ಮೇಲ್ ಗ್ಯಾಮಿಟ್ ಇದೆ ಅಂಡ್ ಸೆಕೆಂಡರಿ ನ್ಯೂಕ್ಲಿಯಸ್ ಇದೆ. ಸೊ ಹಾಗಾಗಿ ಇದು ಪ್ಯೂರ್ಲಿ ಮೆಟರ್ನಲ್ ಅಲ್ಲ. ಕಾಟಿಲಿಡನ್ಸ್ ಎಂಬ್ರಿಯೋದ ಪಾರ್ಟ್. ಎಂಬ್ರಿಯೋ ಅಂತ ಹೇಳಿದ ಕೂಡಲೇ ಆಬ್ವಿಯಸ್ಲಿ ಇಟ್ ಈಸ್ ಡೆವಲಪ್ಡ್ ಫ್ರಮ್ ದ ಝೈಗೋಟ್. ಝೈಗೋಟ್ ಬಂದಿದ್ದು ಮೇಲ್ ಅಂಡ್ ಫಿಮೇಲ್ ಗ್ಯಾಮಿಟ್ ಇಂದ. ದಿಸ್ ಕೆನಾಟ್ ಬಿ ಕಂಪ್ಲೀಟ್ಲಿ ಮೆಟರ್ನಲ್. ಎಂಬ್ರಿಯೋ ಆಪ್ಷನ್ ಡಿ ಅಲ್ಲ, ಇಟ್ ಈಸ್ ಆಪ್ಷನ್ ಸಿ ಪೆರಿಸ್ಪರ್ಮ್. ಇಟ್ ಈಸ್ ದ ಪರ್ಸಿಸ್ಟೆಂಟ್ ನ್ಯೂಸೆಲ್ಲಸ್. ಓವ್ಯೂಲ್ ನ ಸ್ಟ್ರಕ್ಚರ್ ನ ನೀವು ರಿಕಾಲ್ ಮಾಡ್ಕೊಂಡ್ರೆ ಓವ್ಯೂಲ್ ಒಳಗಡೆ ಎಂಬ್ರಿಯೋಸ್ ಹಾಕಿರುತ್ತೆ, ಸುತ್ತ ಇಂಟೆಗ್ಯುಮೆಂಟ್ಸ್ ಕವರ್ ಆಗಿರುತ್ತೆ. ಈ ಇಂಟೆಗ್ಯುಮೆಂಟಿಗೂ ಎಂಬ್ರಿಯೋ ಸ್ಯಾಕಿಗೂ ಮಧ್ಯೆ ಒಂದು ಟಿಶ್ಯೂ ಇರುತ್ತಲ್ಲ, ದಟ್ ಈಸ್ ನ್ಯೂಸೆಲ್ಲಸ್. ಇದು ಆಕ್ಚುಲಿ ಮೆಟರ್ನಲ್ ಟಿಶ್ಯೂ. ಆದ್ರೆ ಕೆಲವು ಪ್ಲಾಂಟ್ಸ್ ಗಳಲ್ಲಿ ಫರ್ಟಿಲೈಸೇಷನ್ ಆದ್ಮೇಲೆ ಈ ನ್ಯೂಸೆಲ್ಲಸ್ ಹಾಗೇನೆ ಸ್ವಲ್ಪ ಪ್ರಮಾಣದಲ್ಲಿ ಉಳ್ಕೊಂಡ್ಬಿಡತ್ತೆ. ಸೊ ದಾಟ್ ಪರ್ಸಿಸ್ಟೆಂಟ್ ನ್ಯೂಸೆಲ್ಲಸ್ ಇಸ್ ಕಾಲ್ಡ್ ಆಸ್ ದ ಪೆರಿಸ್ಪರ್ಮ್. ನಿಮ್ಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ ನಾವೇನ್ ವೈಟ್ ಪೆಪ್ಪರ್ ಅಂತ ಹೇಳಿ ಹೇಳ್ತಾ ಇದೀವಿ, ಬಹಳಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ದೇ ಥಿಂಕ್ ಬ್ಲಾಕ್ ಪೆಪ್ಪರ್ ಅಂಡ್ ವೈಟ್ ಪೆಪ್ಪರ್ ಆರ್ ಡಿಫರೆಂಟ್ ಅಂತ. ನಾಟ್ ಲೈಕ್ ದಟ್. ಬ್ಲಾಕ್ ಪೆಪ್ಪರ್ ನಲ್ಲಿ ಮೇಲ್ಗಡೆ ಇರುವಂತ ಸೀಡ್ ಕೋಟ್ ಅನ್ನ ತೆಗೆದಾಗ ಏನ್ ಬರುತ್ತೆ, ದಟ್ ಈಸ್ ದ ವೈಟ್ ಪೆಪ್ಪರ್. ಅಂಡ್ ದಟ್ ವೈಟ್ ಟಿಶ್ಯೂ ಇಸ್ ಆಕ್ಚುಲಿ ದ ಪೆರಿಸ್ಪರ್ಮ್ ಅಥವಾ ಪರ್ಸಿಸ್ಟೆಂಟ್ ನ್ಯೂಸೆಲ್ಲಸ್ ಅಂತ ಹೇಳಿ ನಾವು ಕರೀತೇವೆ. ಸೊ ದ ಲಾಸ್ಟ್ ಕ್ವಶನ್ ಇಸ್ 2000 years old viable seed discovered at King Herod's palace during an archaeological excavation belongs to option A ficus, B lupine, C dates, D orchids. ಡೈರೆಕ್ಟ್ ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿರುವಂತದ್ದು ಒಂದು ಲುಪಿನಸ್ ಆರ್ಟಿಕಸ್ ಅನ್ನೋ ಒಂದು ಪ್ಲಾಂಟಿನ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. 10,000 ವರ್ಷಗಳ ನಂತರ ಫೈಂಡ್ ಔಟ್ ಆಗಿ ಅದು ತನ್ನ ವಯಬಿಲಿಟಿಯನ್ನು ಇನ್ನೂ ರಿಟೈನ್ ಮಾಡ್ಕೊಂಡಿತ್ತು ಅಂಡ್ ಇಟ್ ಜರ್ಮಿನೇಟೆಡ್ ಅಂಡ್ ಇಟ್ ಗ್ರೀವ್ ಇಂಟು ಎ ನ್ಯೂ ಪ್ಲಾಂಟ್. ಅಂಡ್ ಅನದರ್ ಎಕ್ಸಾಂಪಲ್, ಒಂದು ಕಿಂಗ್ ಹೆರಾಡ್ಸ್ ನ ಒಂದು ಡೆಡ್ ಸಿ ಹತ್ರ ಇದ್ದಂತ ಒಂದು ಪ್ಯಾಲೇಸ್ ನಲ್ಲಿ ಎಕ್ಸ್ಕವೇಷನ್ ನಡೆಯುವಾಗ ಒಂದಷ್ಟು ಸೀಡ್ ಸಿಗತ್ತೆ. 2,000 ವರ್ಷಗಳಾಗಿರುತ್ತೆ ಆ ಸೀಡ್ಸ್ ಗೆ. ಅಂಡ್ ಈವನ್ ದೆನ್ ಇಟ್ ಜರ್ಮಿನೇಟೆಡ್ ಅಂಡ್ ಗ್ರೀವ್ ಇಂಟು ಎ ನ್ಯೂ ಪ್ಲಾಂಟ್. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಸೀಡ್ ವಯಬಿಲಿಟಿ ಅಂತ ಹೇಳಿ ಕರಿತೀವಿ. ಸೊ ದಟ್ ಎಕ್ಸಾಂಪಲ್ ಹಿಯರ್ ಇಟ್ ಈಸ್ ಆಪ್ಷನ್ ಸಿ ಡೇಟ್ಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ವಿತ್ ಇನ್ ದಿಸ್ ಶಾರ್ಟ್ ಟೈಮ್ I think I tried to cover almost important concept of these two chapters, and I wish you all a very good luck for the upcoming examination, and I thank you the entire team for providing me this opportunity to interact with you people. Thank you very much.